ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇರುವಂತಹ ಸುದ್ದಿ ಇಡೀ ರಾಜ್ಯ ಖುಷಿ ಪಡೋ ಸುದ್ದಿ ಅಲ್ಲ. ಆದರೂ ನಿಮ್ಮ ಮುಂದೆ ಇದನ್ನ ತರ್ತಾ ಇದ್ದೀವಿ. ನಿಮ್ಮ ಮುಂದಿಡುವಂತಹ ಪ್ರಯತ್ನ ನಮ್ಮದು. ಇದು ಆಂಕರ್ ದಿವ್ಯಾ ವಸಂತಾಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇದು ಖ್ಯಾತ ಜ್ಯೋತಿಷಿ ಆನಂದ ಗುರೂಜಿಗೂ ಸಂಬಂಧಪಟ್ಟ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ದಿವ್ಯಾ ವಸಂತ ವಿರುದ್ಧದ ಆನಂದ ಗುರೂಜಿ ಆರೋಪ ನಿಜಾನ? ಇದರ ಅಸಲಿಯತ್ತು ಏನು ಅನ್ನೋದನ್ನ ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇದು ರಾಜ್ಯ ಖುಷಿ ಪಡೋ ಸುದ್ದಿ ಅಲ್ವೇ ಅಲ್ಲ, ಆದ್ರೆ ನಿಮ್ಮ ಮುಂದೆ ಇದನ್ನ ತರ್ತಾ ಇದ್ದೀವಿ. ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಅಲ್ಲದೇ ಇದ್ರೂ ಕೂಡ ಇಡೀ ರಾಜ್ಯದ 6.5 ಕೋಟಿ ಕನ್ನಡಿಗರ ಕರ್ಣ ಬುಡಕ್ಕೆ ಒಂದು ಸತ್ಯದ ಸುದ್ದಿಯನ್ನ ಇಡುವಂತಹ ಪ್ರಯತ್ನ ನಿಮ್ಮ ಫ್ರೀಡಮ್ ಟಿವಿ ಮಾಡ್ತಾ ಇದೆ. ದಿವ್ಯಾ ವಸಂತ ವಿರುದ್ಧ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಪ್ರಕರಣ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ 1.5 ತಿಂಗಳ ಹಿಂದೆ FIR ದಾಖಲಾಗಿತ್ತು. ಆದರೆ ಎಲ್ಲ ಮೀಡಿಯಾಗಳಲ್ಲಿ ಸದ್ದು ಮಾಡಿದ್ದು ಮಾತ್ರ ನಿನ್ನೆ. ಈಗಾಗಲೇ ಈ ಪ್ರಕರಣದಲ್ಲಿ ದಿವ್ಯಾ ವಸಂತ ಬೇಲ್ ತೆಗೆದುಕೊಂಡು ಹೊರಗಿದ್ದಾರೆ. 1-2 ದಿನ ಅಥವಾ 1 ತಿಂಗಳಲ್ಲಿ ದಿವ್ಯಾ ವಸಂತ ಮದುವೆ ಕೂಡ ನಡೆಯಲಿದೆ. ಈ ಹೊತ್ತಿನಲ್ಲಿ ದಿವ್ಯಾ ವಸಂತ ವಿರುದ್ಧದ ಹಳೆ ಸುದ್ದಿಗೆ ಹೆಂಗ್ ಜೀವ ಬಂತು? ಆನಂದ ಗುರೂಜಿಗೆ ಬಹಿರಂಗ ಸವಾಲ್ ಹಾಕಿದ ದಿವ್ಯಾ ವಸಂತ, ನಿರೂಪಕಿ ದಿವ್ಯಾ ವಸಂತ, ಬನ್ನಿ ಬಹಿರಂಗ ಚರ್ಚೆಗೆ ಎಂದು ಸವಾಲ್ ಹಾಕಿರ್ತಕ್ಕಂತಹ ದಿವ್ಯಾ ವಸಂತ ಮುಖಾಮುಖಿ ಕೂತ್ ಮಾತನಾಡೋಣ. ಇದಕ್ಕೆ ಆನಂದ ಗುರೂಜಿ ಒಪ್ತಾರಾ? ಬಹಿರಂಗ ಚರ್ಚೆಗೆ ಬರ್ತಾರಾ ಅನ್ನೋದೇ ಪ್ರಶ್ನೆ. ನಿಮ್ಮ ಫ್ರೀಡಮ್ ಟಿವಿ ಒದಗಿಸಲಿದೆ ಮಹಾವೇದಿಕೆ. ಚರ್ಚೆಗೆ ಇಬ್ಬರು ರೆಡಿನಾ? ಯಾರು ಸತ್ಯ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ನಾಡಿನ ಜನತೆಗೆ ಗೊತ್ತಾಗಲಿ. ದಿವ್ಯಾ ವಸಂತ ವಿರುದ್ಧ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ನಲ್ಲಿ 1.5 ತಿಂಗಳ ಹಿಂದೆ FIR ದಾಖಲಾಗಿತ್ತು. ಆದರೆ ಮಾಧ್ಯಮ ಮಾತ್ರ ಸುದ್ದಿ ಬಿತ್ತರ ಮಾಡಿದ್ದು ನಿನ್ನೆ. ಅದ್ಯಾಕೆ ಹಂಗೆ? ಈಗಾಗಲೇ ದಿವ್ಯಾ ವಸಂತ ಬೇಲ್ ತೆಗೆದುಕೊಂಡು ಹೊರಗಿದ್ದಾರೆ. 1-2 ತಿಂಗಳು ಅಥವಾ 1-2 ದಿನ ಅಥವಾ ಈ ವಾರನೇ ಮದುವೆ ಆಗುತ್ತೆ ಎನ್ನುವಂಥ ಪಾಪ ನವ ಜೋಡಿಗಳ್ರಿ ಅವರು. ಅವರ ಮದುವೆಯ ಹೊಸ್ತಿಲಲ್ಲಿ ಈ ತರಹದ್ದೊಂದು ಸುದ್ದಿ. ಹಾಗಾದ್ರೆ ಆನಂದ ಗುರೂಜಿಗೆ ಬಹಿರಂಗ ಸವಾಲ್ ಹಾಕಿದ ದಿವ್ಯಾ ವಸಂತಾಳ ಪಂಥಾಹ್ವಾನ ಸ್ವೀಕರಿಸಿಕೊಂಡು ಆನಂದ ಗುರೂಜಿ ಬಂದು ಸತ್ಯ ಹೇಳೋದಕ್ಕೆ ರೆಡಿನಾ? ಇಲ್ಲಿ ನಮಗೆ ದಿವ್ಯಾ ವಸಂತಿ ದೂರದ ಸಂಬಂಧಿಯೂ ಅಲ್ಲ, ಆನಂದ ಗುರೂಜಿ ನಮ್ಮ ಶತ್ರು ಕೂಡ ಅಲ್ಲ. ಇಬ್ಬರಿಂದಲೂ ನಮಗೇನಾಗಬೇಕಾಗಿರೋದೇನೂ ಇಲ್ಲ. ಫ್ರೀಡಮ್ ಟಿವಿ ವಾಂಟ್ಸ್ ಸತ್ಯ, ವಸ್ತು ಸ್ಥಿತಿ ಏನಾಗಿದೆ, ಯಾರು ಹೇಳ್ತಾ ಇರೋದು ಸತ್ಯ. ಇಡೀ ಕರ್ನಾಟಕದ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಸ್ಕ್ರೀನ್ ಮೇಲೆ ದಿವ್ಯಾ ವಸಂತಾಳನ್ನ ವಿಲನ್ ಮಾಡಲಾಗ್ತಾ ಇದೆಯಾ ಅಥವಾ ದಿವ್ಯಾ ವಸಂತಾಳನ್ನ ಸಿಲುಕಿಸಲಾಗ್ತಾ ಇದೆಯಾ ಅಥವಾ ದಿವ್ಯಾ ವಸಂತ ಹೇಳ್ತಾ ಇರೋದು ಸುಳ್ಳ? ಇವೆಲ್ಲವೂ ಕೂಡ ಬಯಲಾಗಬೇಕು. ಜನಸಾಮಾನ್ಯರ ಕಿವಿಗಳಿಗೆ ಮತ್ತು ಕಣ್ಣುಗಳಿಗೆ ಸತ್ಯ ಮಾತ್ರ ಗೋಚರ ಆಗಬೇಕು, ಸತ್ಯ ಮಾತ್ರ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇದು ಮುಂದಕ್ಕೆ ಯಾವ ಮಜಲುಗಳಲ್ಲಿ ಚರ್ಚೆಯಾಗುತ್ತೋ ವಿ ಡೋಂಟ್ ಕೇರ್. ವಸ್ತು ಸ್ಥಿತಿ ರಿವೀಲ್ ಮಾಡ್ತೀವಿ. ವಸ್ತು ಸ್ಥಿತಿ ಮಾತ್ರ ಜನರಿಗೆ ತಲುಪಬೇಕು. ಅಲ್ಲಿ ಯಾವ ಸುಳ್ಳು ಮಿಶ್ರಿತವಾದಂಥ ವಿಚಾರವೂ ಕೂಡ ಇರಕೂಡದು. ಈ ಹಿಂದೆ ಆನಂದ ಗುರೂಜಿ ಏನೇನು ಆರೋಪ ಮಾಡಿದ್ರು, ದಿವ್ಯಾ ವಸಂತ ಏನೇನು ಆರೋಪ ಮಾಡಿದ್ರು, ದಿವ್ಯಾ ವಸಂತ ಯಾಕೆ ಪಂಥಾಹ್ವಾನ ಮಾಡ್ತಿದ್ದಾರೆ, ಯಾಕೆ ಸವಾಲು ಹಾಕ್ತಿದ್ದಾರೆ, ಬನ್ನಿ ಕೂತ್ಕೊಂಡು ಮಾತನಾಡೋಣ. ಮುಖಾಮುಖ ನೋಡ್ಕೊಂಡು ನೀವು ಪ್ರಶ್ನೆ ಕೇಳಿ. ನಿಮಗೆ ಏನಾದರೂ ನನ್ನ ಮೇಲೆ ಸಂದೇಹಗಳಿದಾವ? ನಿಮ್ಮ ಜೊತೆ ನಾನು ಫೋನ್ ಮಾಡಿ ಹಣಕ್ಕೇನಾದರೂ ಬೇಡಿಕೆ ಇಟ್ಟಿದ್ದೀನ? ಆ ಆಡಿಯೋ ನಿಮ್ಮ ಫೋನ್ಗಳಲ್ಲಿ ಜೀವಂತವಾಗಿದೆ ತಾನೆ? ಇಡೀ ನನ್ನ ಕಣ್ಣು ಮುಂದೆ, ಇಡೀ ನನ್ನ ಕಿವಿ ಹತ್ರ ನಾನು ಕೇಳಿಸ್ಕತೀನಿ. ನಿಮಗೆ ನನ್ನಲ್ಲೇನಾದರೂ ಸಂದೇಹಗಳಿದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಓಪನ್ ಆಗಿ ಒಂದು ಹೆಣ್ಣುಮಗಳು ಪಾಪ ಇಲ್ಲಿ ಆಕೆಯನ್ನು ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನ ಅಥವಾ ದರ್ದು ಅಥವಾ ಹಣೆ ಬರಹ ಫ್ರೀಡಮ್ ಟಿವಿಗಿಲ್ಲ. ಆಕೆ ಏನಾದರೂ ಸತ್ಯವಂತಳಾಗಿದ್ರೆ ಆಕೆಯನ್ನು ನಾವು ಹೀರೋ ಮಾಡ್ತೀವಿ, ಅದರಲ್ಲಿ ಯಾವ ಸಂದೇಹವೂ ಬೇಡ. ಇಲ್ಲಿ ಆನಂದ ಗುರೂಜಿಯನ್ನು ಸಂರಕ್ಷಣೆ ಮಾಡುವಂಥ ಪ್ರಯತ್ನ ಅಥವಾ ಈಕೆಯನ್ನು ಖಂಡಿಸುವಂತಹ ಪ್ರಯತ್ನವೂ ನಮ್ಮದಲ್ಲ. ನಮ್ಮ ಪ್ರಯತ್ನ ಕೇವಲ ಸತ್ಯ ಮಾತ್ರ ರಿವೀಲ್ ಆಗಬೇಕು. ವಸ್ತುಸ್ಥಿತಿ ಏನಿದೆಯೋ ಒಳಗಿರ್ತಕ್ಕಂತಹ ನಿಜವಾದಂಥ ಅಂಶಗಳು ರಹಸ್ಯವಾಗಿ ಉಳ್ಕೋಬಾರ್ದಲ್ಲ.
ಜನಸಾಮಾನ್ಯರ ಶಕ್ತಿ ಅಂತ ನಾವು ತೋರಿಸಿಕೊಂಡು ಜನಸಾಮಾನ್ಯರಿಗೆ ಸತ್ಯವನ್ನ ತಲುಪಿಸುವಂತಹ ಪ್ರಯತ್ನ ಮಾತ್ರ ಫ್ರೀಡಂ ಟಿವಿಯ ಇರಾದೆ ಮತ್ತು ಉದ್ದೇಶ. ಹಾಗಾದ್ರೆ ದಿವ್ಯಾ ವಸಂತ ಆನಂದ್ ಗುರೂಜಿಗೆ ಹಾಕಿದಂತಹ ಬಹಿರಂಗ ಸವಾಲು, ಅದರ 2 ಸಾಲುಗಳನ್ನು ಒಂದ್ಸತಿ ಕೇಳಿಸ್ಕೊಂಡು ಬನ್ನಿ. ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ಮೀಡಿಯಾದವರು ಇವತ್ತು ನನ್ನ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಿದಾರಲ್ವಾ, ಆ ಸುದ್ದಿಯನ್ನ ನೋಡಿ ನನಗೆ ತುಂಬಾ ಖುಷಿಯಾಗಿ ಹಾಲು ಕುಡಿಬೇಕು ಅಂತ ಅನಿಸ್ತು. ಅದಕ್ಕೆ ಹಾಲು ಕುಡಿತಾ ಇದ್ದೀನಿ. ಆನಂದ್ ಗುರೂಜಿ ಅವರು ಈ ರೀತಿಯಾಗಿ ನನ್ನ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ, ನಾನ್ ದುಡ್ಡು ಕೇಳ್ದೆ ಅಂತ ಹೇಳಿ. ಈಗ ಪ್ರೆಸೆಂಟ್ ಅವಾಗ A1 A2 ಈಗಿತ್ತಲ್ಲ, ಈಗೇನಂತ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ. ದಿವ್ಯಾ ವಸಂತನ್ ಗ್ಯಾಂಗು, ಹಳೆ ಗ್ಯಾಂಗು, ಹೊಸ ಗ್ಯಾಂಗು ಅಂತ ಹೇಳಿ ಹಿಂಗ್ ಮಾತಾಡ್ತಿದ್ದಾರೆ. ಯಾಕೆ ಆನಂದ್ ಗುರೂಜಿ ಅವ್ರಿಗೆ ಒಂದ್ ಮಾತ್ ಮೇಲೆ ನಿಲ್ಲಕ್ಕಾಗಲ್ವಾ? ದೋಸೆ ಅಂದ್ರೆ ಹಂಚ್ ಮೇಲೆ ದೋಸೆ ದಬಾಕ್ತಂಗೆ ಆ ಕಡೆಗೆ ಈ ಕಡೆಗೆ ಆ ಕಡೆಗೆ ಈ ಕಡೆಗೆ ಅಂತ ಹೇಳಿ ದಬಾಕತ್ತವ್ರಲ್ಲ. ಎಲ್ಲ ಹೇಳ್ತಾರೆ ಗೊತ್ತಾ, 2 ನಾಲ್ಗೆ ಅಂತ ಹೇಳ್ತಾರೆ. 2 ನಾಲ್ಗೆ ಇದ್ದವ್ರೆ ಈ ತರ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡೋದು. ಸೊ ಇದು ಬೆಳವಣಿಗೆ. ಆನಂದ್ ಗುರೂಜಿನ ನನ್ನನ್ನ ಮುಖಾಮುಖಿಯಾಗಿ ಕೂರಿಸಿ, ಆಯ್ತಾ? ಆನಂದ್ ಗುರೂಜಿನ ನನ್ನನ್ನ ಮುಖಾಮುಖಿಯಾಗಿ ಕೂರಿಸಿ, ಆವಾಗ ಯಾರ ಸತ್ಯವನ್ನ ಹೇಳ್ತಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನರೇ ನೋಡ್ಲಿ. ಮತ್ತೆ ಆನಂದ್ ಗುರೂಜಿ ಅವರೇ, ನೀವು ಸತ್ಯವನ್ನೇ ಹೇಳೋದಾದ್ರೆ, ನಿಮ್ ಬಾಯಲ್ಲಿ ದೇವ್ರು ಇರೋದೇ ಆದ್ರೆ, ಇದಲ್ಲೇ ಗುರೂಜಿ ಅವ್ರು ಹೇಳಿದ್ದೆಲ್ಲ ಭವಿಷ್ಯ ನಿಜ ಆಗುತ್ತೆ, ನಿಮ್ಮ ನ್ಯಾಲ್ಗಿಲ್ಲಿ ದೇವ್ರಿದ್ದಾರೆ ಅನ್ನೋದೇ ಆದ್ರೆ, ಆಯ್ತಾ, ಆ ದೇವ್ರು ನಿಮ್ಗೆ ಒಲ್ದಿರೋದೇ ಆದ್ರೆ, ನೀವು ಈಗಿಂದೀಗ್ಲೆ, ಆಯ್ತಾ, ತುಂಬಾ ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬೇಡಿ, ಟೈಮ್ ತಗೊಳಕ್ ಹೋಗ್ಬೇಡಿ. ಈಗಿಂದೀಗ್ಲೆ ಆಯ್ತಾ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿ, ನಾನೇ ಖುದ್ದು ಬರ್ತೀನಿ, ಆಯ್ತಾ? ನೀವು ಏನೇನ್ ಅಲಿಗೇಷನ್ಸ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ. ಹಾಗೆ ನಾನು ಕೂಡ ನಿಮ್ಗೆ ಒಂದೊಂದೇ ಪ್ರೂಫ್ ಕೇಳ್ತಾ ಹೋಗ್ತೀನಿ. ಆ ಪ್ರೂಫ್ ಎಲ್ಲ ನೀವು ಕೊಡ್ತಾ ಹೋಗ್ಬೇಕು, ಆಯ್ತಾ? ನಿಮ್ಗೆ ನಿಜವಾಗ್ಲೂ ಧೈರ್ಯ ಅನ್ನೋದೇ ಇದ್ರೆ, ನೀವು ನಿಜವಾಗ್ಲೂ ನನ್ನ ಫೇಸ್ ಮಾಡ್ತೀರಾ ಅನ್ನೋದೇ ಆದ್ರೆ ಮಾಡ್ರಿ ಪ್ರೆಸ್ ಮೀಟು, ನಾನ್ ಬರ್ತೀನಿ. ಈ ಆನಂದ್ ಗುರೂಜಿ ಅವರೇ ಒಂದು ಕಾಲ್ ಅನ್ನ ಮಾಡಿ ಮಾತಾಡಿರುವಂತ ಆಡಿಯೋ ನೀವು ಕೇಳಬೇಕು. ಕೇಳಿದ್ರೆ ಹಂಗೆ ಫುಲ್ ಖುಷಿ ಆಗ್ಬಿಡ್ತೀರಾ. ಮಾಡಿದೆ 6CD ಅಂದೆ, ಆನಂದ್ ಗುರೂಜಿ 6CD ಹಾಕೊಂಡಿದ್ದಾರೆ, 6 ಅಲ್ಲಿ ಇನ್ವಾಲ್ವ್ ಅಂದೆ. ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಯಾಕೆ ನಾನು ಸಂಸಾರಸ್ಥ, ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನೇ ಇಲ್ಲ, ನಾನು ಸನ್ಯಾಸಿ ಅಲ್ಲ. ಇದು ಒಂದು ಘಟನೆಯ ಹಿಂದೆ 2 ತರಹದ ಕಥೆಗಳಿರ್ತವೆ. ಈ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಬಂದಿದೆಯೋ, ಈ ಪ್ರಕರಣದಲ್ಲಿ ಯಾವ ಸಂಶಯಗಳಿದಾವೋ ಅವೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಫ್ರೀಡಂ ಟಿವಿಯದ್ದು. ಜನರ ಮುಂದೆ ಸತ್ಯವನ್ನ ಮಾತ್ರ ತೆರೆದಿಡುವಂತಹ ಅತ್ಯಂತ ನಿರ್ಭಯರಾಗಿ ಮತ್ತು ನಿರಾತಂಕರಾಗಿ, ಸುಳ್ಳನ್ನ ರಹಸ್ಯವಾಗಿ ಇಡುವಂತಹ ಸತ್ಯವನ್ನ ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ಜನರ ಕಣ್ಣಿಗೆ ಇಡುವಂತಹ ಒಂದು ಸಣ್ಣ ಪ್ರಯತ್ನ. ಗುರೂಜಿ ಅವರಿಗೆ ನಿಮ್ಮಲ್ಲಿ ಏನೇ ಇದ್ರೂ ಸಂಶಯ ಮುಖಾಮುಖಿ ನನ್ನ ಜೊತೆ ಕೇಳಿ ಉತ್ತರವನ್ನು ಪಡೆದುಕೊಳ್ಳಿ ಅಂತ ಆ ಒಂದು ಸವಾಲಿಗೆ ಅಥವಾ ಆ ಒಂದು ಆಹ್ವಾನವನ್ನ ಗುರೂಜಿ ಸ್ವೀಕರಿಸಿಕೊಳ್ತಾರಾ ಎನ್ನುವಂತಹದ್ದೇ ದೊಡ್ಡ ಪ್ರಶ್ನೆ. ಈಗ ನಮ್ಮ ಸವಾಲು ಅದನ್ನ ದಿವ್ಯಾ ವಸಂತ ಸ್ವೀಕರಿಸಿಕೊಂಡಿದ್ದಾರೆ. ಈಗ ಸ್ವತಃ ದಿವ್ಯಾ ವಸಂತ ಫ್ರೀಡಂ ಟಿವಿಯಲ್ಲಿ ಲೈವ್ ಆಗಿ ಝೂಮ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿವ್ಯಾ ವಸಂತ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ನನಗೆ ಆಕೆ ಧ್ವನಿ ಕ್ಲಾರಿಟಿ ಇಲ್ಲ. ಸಮ್ ಟೆಕ್ನಿಕಲಿ ಮ್ಯೂಟ್ ಅನ್ನ ತೆಗೀರಿ, ನನಗೆ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನನಗೆ ದಿವ್ಯಾ ವಸಂತ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಘಟನೆಯ ಹಿಂದೆ 2 ತರಹದ ಕಥೆಗಳಿರ್ತವೆ. ಆ 2 ತರಹದ ಕಥೆಗಳನ್ನು ಕೂಡ ಮೊದಲು ಕೇಳಿಸ್ಕೋಬೇಕು, ಏನೇನಾಗಿದೆ ಏನೇನು ಎತ್ತ ಅಂತ. ಅದಾದ ನಂತರ ಇದರಲ್ಲಿ ಸತ್ಯ ಯಾವುದು ಇದರಲ್ಲಿ ಸುಳ್ಳು ಯಾವುದು ಅಂತ ವಿಂಗಡಣೆ ಮಾಡಬೇಕು. ಇದು ಯಾವುದು ಮಾಡದೆ ಇದು ಯಾವ ಅಧ್ಯಯನಕ್ಕೂ ಅವಕಾಶವನ್ನು ಕೊಡೋದೆ ಒಂದು ವರ್ಷನ ಪರವಾಗಿ ನಿಂತುಕೊಳ್ಳೋದು ತಪ್ಪು. ಮಾಧ್ಯಮಕ್ಕೆ ಅದರದೇ ಆದಂತಹ ವೃತ್ತಿ ಧರ್ಮಗಳಿರ್ತವೆ. ಮಾಧ್ಯಮ ಸತ್ಯವನ್ನ ಹೇಳಬೇಕು. ಹಾಗಾಗಿ ವಸ್ತುಸ್ಥಿತಿ ಏನು ಎನ್ನುವಂತಹದ್ದು ಜನರಿಗೆ ಅರ್ಥ ಆಗಬೇಕು. ಹಾಗಾಗಿ ಫ್ರೀಡಂ ಟಿವಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ.
ಇದಕ್ಕೆ ಸಂಬಂಧಪಟ್ಟ ಹಾಗೆ ದಿವ್ಯಾ ವಸಂತ ಮತ್ತೆ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ. ದಿವ್ಯಾ ವಸಂತ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನನ್ ಧ್ವನಿ ಕೇಳಿಸ್ತಿದ್ಯಾ? ಎಸ್ ಕೇಳಿಸ್ತಾ ಇದೆ. ದಿವ್ಯಾ ವಸಂತ, ತಮ್ಮ ಮೇಲೆ ಕೇಳಿ ಬಂದಿರತಕ್ಕಂತಹ ಆರೋಪ ಜೊತೆಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ವಿರುದ್ಧ 1.5 ತಿಂಗಳ ಹಿಂದೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗುತ್ತೆ. ಆದರೆ ನವ ಜೋಡಿಗಳಿಬ್ಬರು, ಅರ್ಥಾತ್ ನೀವು ಮತ್ತು ನಿಮ್ಮ ಫಿಯಾನ್ಸಿ ಇಬ್ಬರ ಮದುವೆಯ ಹೊಸ್ತಿಲ್ನಲ್ಲಿ ಆ ಒಂದು ಸುದ್ದಿ ನಿನ್ನೆ ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತೆ. ಈ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್? ಎಸ್ ಸಾಹಿಲ್ ಅವರೇ, ಈಗ ಏಪ್ರಿಲ್ 18ಕ್ಕೆ ಕೇಸ್ ಆಗುತ್ತೆ. ಕೇಸ್ ಆದ್ಮೇಲೆ ಕೆಲವೊಂದು ಮೀಡಿಯಾಗಳು ಕೂಡ ನನಗೆ ಕಾಲ್ ಮಾಡಿದ್ರು. ನಾನು ಅವ್ರಿಗೆ ಹೇಳಿದ್ದೆ, ನೋಡಿ ನಿಮ್ಗೆ ಏನಾದ್ರು ಹಂಗೆಲ್ಲ ಡೌಟ್ ಇದ್ರೆ ನನಗೆ ನೀವು ಆಫರ್ ಅನ್ನ ಕೊಡಿ, ಆನಂದ್ ಗುರೂಜಿಯನ್ನು ಕರೆಸಿ ನಾನು ಬಂದು ಕುತ್ಕೊಂಡು ಮಾತಾಡ್ತೀನಿ ಅಂತ ಅವಾಗ್ಲೇ ಹೇಳಿದ್ದೆ. ಅವಾಗ ಹೇಳಿದ್ರು, ಇಲ್ಲ ಮೇಡಮ್ ಬಿಡಿ, ಅಂದ್ರೆ ಹಿಂಗ್ ಯಾರೋ ಕೇಳ್ಕೊಂಡ್ ಬಂದಿದ್ರು, ಹಿಂಗ್ ಹೇಳಿದ್ರು, ನಾವೇನ್ ಅದ್ ಸುದ್ದಿ ತಗೊಂಡಿಲ್ಲ, ಇವಾಗ ನೀವು ಮನೇಲಿ ಇದೀರಾ ಅಲ್ವಾ, ನೀವು ಆಫೀಸ್ಗೆ ಹೋಗ್ತಿದ್ದೀರಾ ಅಲ್ವಾ ಅಂತಂದ್ರು. ಹೌದು, ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ಮತ್ತೆ ನಾನು ಚಾನಲ್ಗೂ ಹೋಗ್ತಿದ್ದೀನಿ, ಅಲ್ಲೂ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ದೆ. ಅದಾದ್ಮೇಲೆ 22ಗೋ 23ಗೂ ಕೋರ್ಟ್ ಇತ್ತು. ಕೋರ್ಟ್ಗೂ ಹೋಗಿ ಕೋರ್ಟಲ್ಲೂ ಕೂಡ ವಿಚಾರಣೆ ಎಲ್ಲ ಆಗಿ ಜಡ್ಜ್ ಮುಂದೆ, ಅಂದ್ರೆ ಸ್ವಾಮಿಗಳ ಮುಂದೆ, ಜಡ್ಜ್ ಅವ್ರ ಮುಂದೆ ಕೂಡ ನಾನು ಹೇಳಿದ್ದು, ನಾನು ಆಂಕರಿಂಗ್ ಅಷ್ಟೇ ಮಾಡಿರೋದು, ಅಲ್ಲೂ ಕೂಡ ಮೆನ್ಷನ್ ಆಗಿದೆ, ಇವರು ಆಂಕರ್ ಅಷ್ಟೇ, ಆಂಕರಿಂಗ್ ಅಷ್ಟೇ ಮಾಡಿದ್ದಾರೆ ಅಂತ ಹೇಳಿ ನನಗೆ ಬೇಲು ಕೂಡ ಸಿಕ್ಕಿದೆ. ಅದಾದ್ಮೇಲೆ ಎಲ್ಲ ತಣ್ಣಗೆ ಇತ್ತು. ಈಗ ಮೀಡಿಯಾಗಳಿಗೆ, ಕೆಲವೊಂದು ಮೀಡಿಯಾಗಳಿಗೆ ನಾನು ಹೇಳೋದು ಸಾಹಿಲ್ ಅವ್ರೆ, ಅಂದ್ರೆ ನನ್ನ ಸುದ್ದಿ ಬಂದ್ಮೇಲೆ ನನಗೆ ಅನ್ಸಿದ್ದು ಕೆಲವೊಂದು ಮೀಡಿಯಾಗಳು ಮಾರಾಟ ಆಗಿದ್ದಾವೆ, ಅದು ನನ್ನ ವಿಷಯದಲ್ಲಿ. ಆಯ್ತಾ? ಆನಂದ್ ಗುರೂಜಿ ಅವರು ಇಷ್ಟು ದಿನದಿಂದ ಸುಮ್ನೆ ಇದ್ದವರು ಆಗ ಕೇಸ್ ಮಾಡಿ ಈಗ ಯಾಕೆ ಸುದ್ದಿ ಮಾಡ್ಬೇಕು, ಈಗ ಯಾಕೆ ಮೀಡಿಯಾಗಳು ಸುದ್ದಿಗಳನ್ನ ತಗೋಬೇಕು? ಅಷ್ಟ್ ದಿನದಿಂದ ಟೈಮ್ ಇರ್ಲಿಲ್ವಾ? ಅಷ್ಟ್ ದಿನದಿಂದ ಯಾವ್ದು ಅವ್ರಿಗೆ ಫೀಡ್ ಇರ್ಲಿಲ್ವಾ? ಇವಾಗ ಈ ಸುದ್ದಿಯನ್ನ ಯಾಕೆ ತಗೋಬೇಕಾಗಿತ್ತು? ಈಗ ಈ ಸುದ್ದಿಯನ್ನ ತಗೊಂಡು ಅವ್ರು ಏನಂತ ಹೇಳ್ತಿದ್ದಾರೆ, ಅಬ್ಸ್ಕ್ಯಾಂಡ್ ಆಗಿದ್ದಾಳೆ, ಒಂದು ಮನೆಯಲ್ಲಿ ಹೇಗೆಲ್ಲ ಥಿಂಕ್ ಮಾಡ್ಬೋದು ಹೇಳಿ. ಅದಾದ್ಮೇಲೆ ಆನಂದ್ ಗುರೂಜಿಗೆ ಕಾರ್ ಅಡ್ಡಗಟ್ಟಿ ದುಡ್ಡನ್ನ ಕೇಳಿದ್ದಾಳೆ, ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾಳೆ. ಮತ್ತೆ ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಸುದ್ದಿ ಬಂದಾಗ ಆನಂದ್ ಗುರೂಜಿ ಅವರು ಹೇಳಿರೋದು, ಈ ತರ ಸಾಮ್ರಾಟ್ ನ್ಯೂಸ್ ಅಲ್ಲಿ ಸುದ್ದಿಯನ್ನ ಮಾಡಿದ್ದಾರೆ, ಹಿಂಗ್ ಮಾಡಿದ್ದಾರೆ, ಈ ತರ ಆಂಕರಿಂಗ್ ಮಾಡಿದ್ದಾರೆ ಅಂತ ಹೇಳಿ ಒಂದ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಏನಾಯ್ತು, ದಿವ್ಯಾ ವಸಂತನ್ ಗ್ಯಾಂಗು ಅವ್ರು ಕಾರ್ ತಗೊಂಡ್ ಬಂದಿದ್ರು, ಕಾರ್ ತಗೊಂಡ್ ಬಂದು ಬ್ಲಾಕ್ ಅಡ್ಡಗಟ್ಟಿ ನನಗೆ ಬ್ಲಾಕ್ ಮೇಲ್ ಮಾಡಿದ್ರು, ನನಗ್ ಬೈದ್ರು ಅಂತೆಲ್ಲ ಹೇಳ್ತಿದ್ದಾರೆ. ಈ ಆನಂದ್ ಗುರೂಜಿ ಅವ್ರಿಗೆ ತುಂಬಾ ದೊಡ್ಡ ಇನ್ಫ್ಲೂಯೆನ್ಸ್ ಗಳಿದೆ ಅಲ್ವಾ? ಆನಂದ್ ಗುರೂಜಿ ಅವರು ಪ್ರೂವ್ ಮಾಡ್ಲಿ, ನಾನು ಕೇಳ್ತಿರೋದಷ್ಟೇ. ನಾನ್ ದುಡ್ಡು ಕೇಳಿದೀನಿ ಅಲ್ವಾ, ನಾನ್ ಅವ್ರ ಹತ್ರ 2 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದೀನಿ ಅಲ್ವಾ, ನಾನ್ ಅವ್ರು ಕಾಲ್ ಮಾಡಿರೋದು, ಕಾಲ್ ಹಿಸ್ಟ್ರಿ ಇರುತ್ತಲ್ಲ, ಕಾಲ್ ರೆಕಾರ್ಡ್ ಇರುತ್ತಲ್ವಾ, ಕೊಡ್ಲಿ ಕಾಲ್ ರೆಕಾರ್ಡ್ಸ್ ಗಳನ್ನ, ಇಲ್ವಾ? ಆನಂದ್ ಗುರೂಜಿ ಅವ್ರಿಗೆ ನಾನು ಎಲ್ಲಿ ಅಡ್ಡಗಟ್ಟಿದೆ, ಎಲ್ಲಿ ಕಾರ್ ತಗೊಂಡೋಗಿ ಅಡ್ಡ ಹಾಕ್ದೆ, ಅವತ್ ನಾನು ಯಾವ ಡ್ರೆಸ್ ಹಾಕಿದ್ದೆ, ಅವತ್ ನಾನು ಹೇಗಿದ್ದೆ, ಯಾವ ಕಾರಲ್ಲಿ ಬಂದಿದ್ದೆ ಹೇಳಿ ಆನಂದ್ ಗುರೂಜಿ ಅವರು. ಆನಂದ್ ಗುರೂಜಿ ಅವರು ಒಬ್ರೊಬ್ರೆ ಓಡಾಡ್ತಾರ ಇಲ್ವಲ್ಲ? ಅವ್ರ ಜೊತೆಗೆ ಎಸ್ಕಾರ್ಟ್ಸ್ ಗಳನ್ನ ಹಾಕೊಂಡು, ಬೌನ್ಸರ್ಸ್ ಗಳನ್ನ ಹಾಕೊಂಡು ಹೋಗ್ತಾರಲ್ಲ. ಹಂಗ ನಾನು ಹೋಗಿ ಅಡ್ಡಗಟ್ಟಿದಾಗ ಬೌನ್ಸರ್ಸ್ ಗಳು, ಎಸ್ಕಾರ್ಟ್ಸ್ ಗಳು ನನ್ನ ಸುಮ್ನೆ ಬಿಡ್ತಾರ? ಆ ಒಪ್ಪನ್ ಮುಖ ನಾನು ನೋಡೇ ಇಲ್ಲ ಸಾಕಿಲ್ಲ ಅವ್ರೆ. ಇದುವರೆಗೂ ನಾನು ಒಪ್ಪನ ಹತ್ರ ಒಂದು ಮಾತಾಡಿಲ್ಲ. ಅಂತದ್ರಲ್ಲಿ ನನ್ನ ಮೇಲೆ ಇತರ ಅಲಿಗೇಷನ್ ಮಾಡ್ತಾರಲ್ಲ. ಇವಾಗ ನೀವು ಒಬ್ರು ಆಂಕರು, ನಾನು ಒಬ್ಳು ಆಂಕರು. ಲೈವ್ ಅಲ್ಲಿ ನಾನು ಆನಂದ್ ಗುರೂಜಿ ಅವ್ರ ಬಗ್ಗೆ ಒಂದ್ ಸುದ್ದಿ ಮಾಡಿದೀನಿ, ಅಂದ್ರೆ ಆಂಕರಿಂಗ್ ಮಾಡಿದೀನಿ. ಏನ್ ಕೊಟ್ಟಿರ್ತಾರೆ ನಮ್ಮ ಸ್ಕ್ರಿಪ್ಟ್ ಅಲ್ಲಿ, ನಾವು ಆಂಕರಿಂಗ್ ಮಾಡಿರ್ತೀವಿ. ಹಂಗಂತನ್ಬಿಟ್ಟು ಆಂಕರ್ ಮೇಲೆ ಆಂಕರ್ ದುಡ್ಡು ವಸೂಲಿ ಮಾಡ್ತಾರೆ, ಆಂಕರ್ ದುಡ್ಡು ನಮ್ಗೆ ದುಡ್ಡು ಕೇಳಕ್ ಬಂದಿದ್ರು ಅಂತ ಹೇಳಿದ್ರೆ ಇದು ನ್ಯಾಯನಾ? ಒಬ್ರು ಆಂಕರ್ ಮೇಲೆ ಈ ತರ ಎಲ್ಲ ಆಪಾದನೆ ಮಾಡೋದು, ಅದ್ರಲ್ಲೂ ನನ್ನನ್ನೇ ಯಾಕೆ ಈ ಮೀಡಿಯಾಗಳು ಟಾರ್ಗೆಟ್ ಮಾಡ್ತವೆ ಅಂತ ಅನ್ಬಿಟ್ಟು. ಈಗ ಲೈವ್ ಅಲ್ಲಿ ಏನೇನ್ ಸುದ್ದಿ ಇದೆ ಅದು ಎಲ್ರಿಗೂ ಸಿಗುತ್ತೆ, ಎಲ್ರು ನೋಡ್ಬೋದು. ಲೈವ್ ಅಲ್ಲಿ ಏನೇನಿದೆ, ಯಾವ್ಯಾವ ವಿಚಾರ ಆನಂದ್ ಗುರೂಜಿ ಅವ್ರ ಬಗ್ಗೆ ಏನೇನ್ ಹಾಕಿದ್ದಾರೆ. ಈ ಆನಂದ್ ಗುರೂಜಿ ಅವ್ರು ಅದು ಕುರ್ಕೊಂಡು ಹಿಂಗೆಲ್ಲಾ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಸಾಕ್ಷಿ ಪುರಾವೆಗಳು ಲೈವ್ ಅಲ್ಲಿ ಇನ್ನೂ ಜೀವಂತವಾಗಿದ್ದಾವೆ, ಇನ್ನೂ ಹರಿದಾಡ್ತಿದಾವೆ. ಎಲ್ಲರೂ ಅದನ್ನ ನೋಡ್ತಾ ಇದ್ದಾರೆ, ಎಲ್ರು ಮುಂದೆ, ಎಲ್ಲರ ಕಣ್ ಮುಂದೆ ಇದೆ. ಯಾಕೆ ಮೀಡಿಯಾಗಳ ಕಣ್ಣಿಲ್ವಾ? ಅದನ್ನ ನೋಡೋದಕ್ಕಾಗಲ್ವಾ? ಅದನ್ನ ನೋಡ್ಬಿಟ್ಟು ಪೂರ್ವಪರ ವಿಚಾರ ಮಾಡಿ ಯಾವ್ದು ಸತ್ಯ ಯಾವ್ದು ಸುಳ್ಳು, ಏನಕ್ಕೆ ಆನಂದ್ ಗುರೂಜಿ ಅವ್ರು ಈ ತರ ಆಪಾದನೆ ಮಾಡ್ತಿದ್ದಾರೆ, ಯಾವ ವಿಚಾರವಾಗಿ ಆಪಾದನೆ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ತಿಳ್ಕೊಳಕ್ ಆಗಲ್ವಾ? ತಿಳ್ಕೊಂಡ್ ಸುದ್ದಿ ಮಾಡಕ್ ಆಗಲ್ವಾ? ಸುಮ್ನೆ ಬಾಯಿಗೆ ಬಂದಂಗೆ ಬೇಕಾ ಬಿಟ್ಟಿ ಮಾತಾಡೋದು. ಯಾಕೆ ನನಗ್ ಫ್ಯಾಮಿಲಿ ಇಲ್ವಾ? ನನ್ನ ಮದ್ವೆ ಆಗ್ತಿರೋ ಹುಡುಗ ಇದಾರೆ, ಅವ್ರ ಫ್ಯಾಮಿಲಿ, ಅವರೆಲ್ಲ ಏನ್ ಅನ್ಕೋಬೇಕು ಹೇಳಿ ನನ್ನ ಬಗ್ಗೆ? ಈ ಹಿಂದೆನೂ ಸುದ್ದಿ ಆಗಿತ್ತು, ಅದನ್ನ ಇಟ್ಕೊಂಡು ಅದನ್ನು ಇದನ್ನು ಎರಡೂನು ಮಿಕ್ಸ್ ಮಾಡಿ ಹೇಳ್ತಾ ಇದಾರೆ. ಹಳೆ ಸುದ್ದಿಯಲ್ಲೂ ಕೂಡ ಆ ಒಂದು ಚಾನಲ್ ನನ್ನನ್ನೇ ಹೈಲೈಟ್ ಮಾಡಿ ತೋರ್ಸಿದ್ರು. ಅದ್ರಲ್ಲೂ ಕೂಡ ಅದನ್ನು ಅದ್ರ ಬಗ್ಗೆನೂ ನಾನು ಮಾತಾಡೋದಿತ್ತು. ಬಟ್ ಅದಕ್ಕೆ ನಮ್ಗೆ ಬೇಲಾಗಿದೆ. ಬಟ್ ನಮ್ಗೆ ಇನ್ನು ಅದು 3 ಕೇಸ್ಗಳು ಕ್ವಾಶ್ ಆಗಿದಾವೆ, ಇನ್ನು 2 ಕೇಸ್ ಕ್ವಾಶ್ ಆಗ್ಬೇಕು. ಅದಕ್ಕೆ ನಾನು ಮಾತಾಡ್ತಿಲ್ಲ. ಅದು ನನಗಿದ್ದಿದ್ರೆ ನಾನು ಅದ್ರ ಬಗ್ಗೆ ಅವ್ರಿಗೆ ಗಾಳಿ ಬಿಡಿಸ್ತಿದ್ದೆ, ಆಯ್ತಾ? ಬಟ್ ಅದ್ರ ಬಗ್ಗೆ ನನ್ಗೆ ಇವಾಗ ನಾನು ಅದ್ರಲ್ಲೂ ನಾನು ನಿರ್ದೋಷಿನೇ, ಆಯ್ತಾ? ಅದಕ್ಕೂ ಕೂಡ ಏನು ಕಾನೂನೇ ಕೂಡ ನಾನು ನಿರ್ದೋಷಿ ಅಂತ ಅನ್ಬಿಟ್ಟು 3 ಕೇಸ್ನ ಕ್ವಾಶ್ ಕೂಡ ಮಾಡಿದ್ದಾರೆ.
ಇದಾವೆ, ಇನ್ನು 2 ಕೇಸ್ ಇದೆ. ಅದಕ್ಕೂ ನಾವು ಕ್ವಾಶ್ ಹಾಕೋಣ ಅಂತಿದ್ವಿ, ಬಟ್ ಕೋರ್ಟ್ ರಜೆ ಇರೋದ್ರಿಂದ ಹಾಕಕ್ಕಾಗಿಲ್ಲ. ಆ ಹಳೆ ಕೇಸ್ಗಳನ್ನೂ ತಗೊಂಡು ಈ ಹೊಸ ಈ ಒಂದು ಕೇಸ್ನು ಇಟ್ಕೊಂಡು ಇದ್ರಲ್ಲಿ ಏನೂ ಇಲ್ದೆ ನಂದು ಇದೆ ಅಂತ ಹೇಳಿ ಅವ್ರು ಪ್ರೂವ್ ಮಾಡಕ್ ಹೊರಟಿದ್ರಲ್ಲ, ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಈ ಮೀಡಿಯಾದವ್ರು ಯಾಕೆ ನನ್ನನ್ನೇ ಟಾರ್ಗೆಟ್ ಅನ್ನ ಮಾಡ್ತಿದ್ದಾರೆ? ಇಲ್ಲ ನಾನು ಬೆಳೀತಿರೋದು ಅವ್ರಿಗೆ ಏನಾದ್ರು ಹೊಟ್ಟೆ ಉರಿತಿದ್ಯಾ? ಇಲ್ಲ ನಾನು ಚೀಫ್ ಎಡಿಟರ್ ಆಗಿದ್ದೀನಿ ಅನ್ನೋದು ಹೊಟ್ಟೆ ಉರಿನಾ? ಈ ಚಿಕ್ಕ ಏಜ್ ಅಲ್ಲಿ ಅವ್ಳು ಚೀಫ್ ಎಡಿಟರ್ ಆಗಿದ್ದಾಳೆ ಅಂತ ಹೇಳಿ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ವಾ? ಇಲ್ಲ ನಾನು ಮೀಡಿಯಾದಲ್ಲಿ ಬೆಳೀತಿರೋದವ್ರಿಗೆ ಹೊಟ್ಟೆ ಉರಿತಿದ್ಯಾ? ಅಥವಾ ನಾನು ಮೀಡಿಯಾದಲ್ಲಿ ಬೆಳಿಲೇಬಾರ್ದು, ಬೆಳೆಯೋ ಮೊಳಕೆನ ಇವಾಗ್ಲೇ ಚೂಟ್ ಹಾಕೋಣ, ಅದ್ ಯಾಕೆ ಮರವಾಗಿ ಬೆಳಿಬೇಕು, ಅವಳಿಗೆ ಯಾಕೆ ನಾವು ಬಿಡಬೇಕು, ಒಂದ್ ಹೆಣ್ಮಕ್ಳು ಯಾಕೆ ಹೆಸರನ್ನ ಮಾಡ್ಬೇಕು ಅನ್ನೋದು ಕೇಳಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಒಂದು ಪ್ರಶ್ನೆಯನ್ನ ಕೇಳಲೇಬೇಕು. ಆನಂದ್ ಗುರೂಜಿಗೂ ಕೂಡ ನಾವು ನಿರಂತರವಾಗಿ ಸಂಪರ್ಕಿಸ್ತಾ ಇದ್ದೀವಿ. ಅವ್ರು ಯಾವುದೇ ಕ್ಷಣವೂ ಕೂಡ ಲೈವ್ ಆಗಿ ಜಾಯಿನ್ ಆಗಬಹುದು. ದಿವ್ಯಾ, ಈ ಒಂದು ಸುದ್ದಿಯನ್ನ ಪಿಕ್ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ಹಿನ್ನೆಲೆಯನ್ನು ಕೂಡ ನಾವು ಸ್ವಲ್ಪ ಅಧ್ಯಯನ ಮಾಡಿದ್ವಿ. ಕಾರಣ ಆಂಕರ್ ಆಗಿದ್ದುಕೊಂಡು ನಾನು ಸ್ವಲ್ಪ ಪ್ರಾಥಮಿಕ ಅಧ್ಯಯನವನ್ನ ಮಾಡಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನೀವು ಒಂದು ಸಂಸ್ಥೆಯಲ್ಲಿ ಆಂಕರ್ ಆಗಿ ಕೆಲಸದಲ್ಲಿದ್ದೀರಿ. ಹೌದು, ನಿಮಗೆ ಅಲ್ಲಿ ಎಲ್ಲವೂ ಕೂಡ ಇನ್ಸ್ಟ್ರಕ್ಷನ್ ಅಂದ್ರೆ ಅರ್ಥಾತ್ ನಿರ್ದೇಶನಗಳು ಬರುತ್ತೆ, ಅವರು ಹೇಳಿದಂತೆ ನೀವು ಮಾಡಬೇಕಾಗಿ ಬರುತ್ತೆ. ಆದ್ರೆ ನಿನ್ನೆಯ ಸುದ್ದಿಗಳಲ್ಲೆಲ್ಲವೂ ಕೂಡ ದಿವ್ಯಾ ವಸಂತಾಳ ಗ್ಯಾಂಗು ಈ ಕೆಲಸ ಮಾಡಿದೆ ಅಂತ ಹೇಳಿ, ನಿಮ್ಮನ್ನ ತೇಜೋವಧೆ ಮಾಡಲಾಯಿತು ಅಂತ ಹೇಳಿ ನೀವು ಆರೋಪ ಮಾಡ್ತಾ ಇದ್ದೀರಿ. ಹಾಗಾದ್ರೆ ವೈಯಕ್ತಿಕವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆಯಾ? ನೀವು ತಿಳ್ಕೊಂಡಿರೋ ಕಾರಣ ಏನು? ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? 100% ನನ್ನನ್ನ ವೈಯಕ್ತಿಕವಾಗಿನ ಇವ್ರು ಟಾರ್ಗೆಟ್ ಮಾಡ್ತಿದ್ದಾರೆ. ಸುದ್ದಿಗಳನ್ನ ತಗೊಳ್ಳೋದಾಗಿದ್ರೆ, ಮೀಡಿಯಾದವರು ನಿಜವಾದ ಸುದ್ದಿಗಳನ್ನ ಕೊಡೋರಾಗಿದ್ರೆ ನನಗೂ ಕಾಲ್ ಮಾಡಿ, ಯಾಕೆ ನಾನು ಸತ್ತೋಗಿಲ್ಲ, ನಾನು ಇನ್ನೂ ಬದುಕಿದ್ದೀನಿ ಆಯ್ತಾ. ನನಗೆ ಎಷ್ಟು ನೋವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಮೀಡಿಯಾದವರು ಪ್ರೀವಿಯಸ್ಲು ತುಂಬಾ ನೋವನ್ನ ಕೊಟ್ಟಿದ್ದಾರೆ. ಅದರಿಂದ ನಾನು ಡಿಪ್ರೆಷನ್ ಇಂದ ಆಚೆ ಬಂದು ಏನೋ ಒಂದು ಹೊಸದಾಗಿ ಬದುಕೋಣ, ನಾನು ಬಿದ್ದಿದ್ದೀನೋ ಅಲ್ಲೇ ಬೆಳಿಬೇಕು ಅಂತ ಹೇಳಿ ಮತ್ತೆ ನಾನು ಮೀಡಿಯಾಗ್ ಬಂದಿದ್ದೀನಿ. ಅಷ್ಟು ಹಿಂಸೆಯನ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ತಡ್ಕೊಂಡು ಬೇಡ, ಇವಾಗ ಮಾತಾಡೋದು ಬೇಡ, ಇನ್ನೂ ಟೈಮ್ ಇದೆ ಅನ್ಕೊಂಡು ನಾನು ಇವಾಗ ಸಾಮ್ರಾಟ್ ನ್ಯೂಸ್ಗೆ ಜಾಯ್ನ್ ಆಗಿರೋದು. ಈ ಸಾಮ್ರಾಟ್ ನ್ಯೂಸ್ ಬಂದ ಮೇಲೂ ಕೂಡ ಇವಾಗ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ಇವಾಗ ಅದು ಪರ್ಸನಲ್ ಆಗೇ ಹೋಗ್ತಿರೋದು. ಇವರು ಸುದ್ದಿ ಕೊಡೋದಾಗಿದ್ರೆ, ಜನರುಗಳಿಗೆ ಸತ್ಯವನ್ನೇ ಹೇಳೋದಾಗಿದ್ರೆ ಒಂದ್ಸತಿ ಎಂಬ್ಲೈವ್ ನ ನೋಡ್ಕೊಂಡ್ ಬಂದು ಆಮೇಲೆ ಏನ್ ಕೇಸ್ ಆಗಿದೆ ಅಂತ ಚೆಕ್ ಮಾಡಿ ಆಮೇಲೆ ನನಗ್ ಕಾಲ್ ಮಾಡಿ, ಏನಾಯ್ತು ದಿವ್ಯಾ ಅವ್ರೆ, ಏನ್ ಕೇಸು, ಹೆಂಗೆ, ಏನು, ನಿಮ್ಗೆ ಬೇಲ್ ಸಿಕ್ಕಿದ್ಯಾ ಅಥವಾ ನೀವು ಅಬ್ಸ್ಕೆಂಡ್ ಆಗಿದ್ದೀರಾ, ಎಲ್ಲಿದ್ದೀರಾ, ನಾ ಇನ್ನೂ ಬದುಕಿದ್ದೀನಿ ಆಯ್ತಾ, ನನಗೆ ಫೋನ್ ಮಾಡಿ ಕೇಳ್ಬೋದಿತ್ತು. ಅವ್ರಿಗೆ ಏನು ಕೇಳಿಲ್ಲ. ನನಗೆ ಯಾರೊಬ್ರು ಕೂಡ ಕಾಂಟ್ಯಾಕ್ಟ್ ಅನ್ನ ಮಾಡಿಲ್ಲ ಆಯ್ತಾ. ಯಾರೊಬ್ರು ಕೂಡ ನನ್ನ ಕಾಂಟ್ಯಾಕ್ಟ್ ಅನ್ನ ಮಾಡದೆ ನನ್ನ ಬಗ್ಗೆ ನನ್ನನ್ನ ಅಂದ್ರೆ ಡ್ಯುವೆಲ್ ಸೈಡ್ 2 ಸೈಡ್ ವಿಚಾರಣೆಯನ್ನ ಮಾಡದೆ 2 ಸೈಡ್ ತಿಳ್ಕೊಳ್ದೆ ಇವ್ರು ಹೇಗೆ ಸುದ್ದಿಯನ್ನ ಮಾಡ್ತಾರೆ? ಹಾಗಾದ್ರೆ ಆ ಕೆಲವೊಂದು ಮೀಡಿಯಾಗಳು ನಿಜವಾಗ್ಲೂ ಜರ್ನಲಿಸ್ಟ್ಗಳ, ಅವರು ನಿಜವಾಗ್ಲೂ ಪತ್ರಕರ್ತರ, ಅವ್ರು ನಿಜವಾಗ್ಲೂ ಕೂಡ ಜನರಿಗೆ ಒಂದು ಇನ್ಫಾರ್ಮೇಶನ್ ಕೊಡುವಂತ ಮೀಡಿಯಾ ನಡೆಸ್ತಿದಾರ ಅಥವಾ ಮಾರಾಟ ಮಾಡ್ಕೊಂಡು ಅವರು ಅಲ್ಲಿ ಏನು ಮಾರ್ಕೆಟಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೋತಿದಾರ ಅಂತ ನನಗೆ ಅನ್ಸುತ್ತೆ. ಅವರು ಸತ್ಯವನ್ನೇ ಕೊಡೋದಾದ್ರೆ ನನಗೆ ಕೇಳ್ಬೋದಿತ್ತಲ್ಲ, ನಾನು ಬದುಕಿದ್ದೀನಿ, ನಾನು ನೋಡಿ, ನಾನು ಬದುಕಿರೋದಕ್ಕೆ ನೀವು ಇವತ್ತು ಕಾಲ್ ಮಾಡ್ಬಿಟ್ಟು ನೀವು ಏನು ಸುದ್ದಿ ಏನು ಅಂತ ಹೇಳಿ ಕೇಳ್ತಿದ್ದೀರಾ ಆಯ್ತಾ. ಬಟ್ ಆ ಮೀಡಿಯಾಗಳಲ್ಲಿ ಯಾಕೆ ಹಂಗ್ ಮಾಡ್ಲಿಲ್ಲ? ನನ್ನನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ನನ್ನನ್ನ ಯಾಕೆ ಪರ್ಸನಲ್ ಆಗಿ ತಗೋತಿದ್ದಾರೆ? ಅದು ನನಗೆ ಅರ್ಥ ಆಗ್ತಿಲ್ಲ. ನಾನು ಏನ್ ತಿಂದಿದ್ದೀನಿ ಅವ್ರದ್ದು? ನಾನು ಅವ್ರಿಗೆ ಏನ್ ಮಾಡಿದೀನಿ? ನಾನು ಅವ್ರ ಮುಖಗಳನ್ನು ನೋಡಿಲ್ಲ. ನನಗೆ ಪರ್ಸನಲ್ ಆಗಿ ನಾನು ಯಾರನ್ನೂ ಕೂಡ ನಾನು ಎದುರಾಕೊಂಡಿಲ್ಲ. ನೀವು ಫೀಲ್ಡ್ ಅಲ್ಲಿ ಎಲ್ಲೇ ಬೇಕಾದ್ರೂ ಕೇಳ್ಬೋದು, ಯಾರನ್ನೇ ಬೇಕಾದ್ರೂ ಕೇಳ್ಬೋದು. ನಾನು ಎಲ್ಲರ ಹತ್ರನು ಖುಷಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ತೀನಿ ಆಯ್ತಾ. ನಾನು ಮುಂದೆ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಅಯ್ಯೋ ನೀನ್ ಬೆಳ್ದಲ್ಲ ಅಮ್ಮ, ನಮಗ್ ತುಂಬಾ ಖುಷಿ ಆಗುತ್ತೆ, ನೀನ್ ಗಿಲ್ಲಿಗೆ ಹೋಗಿದ್ ನಮ್ಗೆ ತುಂಬಾ ಖುಷಿ ಆಯ್ತು, ನಮ್ ಜೊತೆಗಿರೋರು ಹಿಂಗ್ ಬೆಳೆದ್ರಲ್ಲ ಅಂತ ಹೇಳಿ ಖುಷಿ ಆಯ್ತು ಅಂತ ನನ್ನ ಎದುರುಗಡೆ ಹೇಳ್ತಾರೆ. ಬಟ್ ಹಿಂದೆ ಇವಳು ಬೆಳೆದ್ಬಿಟ್ಲಲ್ಲ ಗುರು, ಇವಳು ಹಿಂಗೆ ಇದ್ ಮಾಡ್ತಿದ್ದಾಳಲ್ಲ ಗುರು. ಒಂದು ಹುಡುಗಿ ಬೆಳೆಯೋದೇ ತಪ್ಪು. ನನಗೆ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ಲ, ಸಾಕಿಲ್ಲ ಅವ್ರೆ. ನಾನು ತುಂಬಾ ತೀರಾ ಒಂದ್ ಬಡ ಕುಟುಂಬದಿಂದ ಬಂದಿದ್ದು. ನಮ್ ಸಿಂಗಲ್ ಮದರ್, ನಮ್ ತಾಯಿ ಒಬ್ಬರೇ ನನ್ನ ಸಾಕಿದ್ದು. 10ನೇ ಕ್ಲಾಸಿಂದ ಕೆಲಸ ಮಾಡ್ಕೊಂಡು ದುಡ್ಕೊಂಡು ನಾನು ಚಾನೆಲ್ಗಳಲ್ಲಿ ಕೆಲಸ ಮಾಡ್ಕೊಂಡು ನಾನು ಕೆಲಸ ಮಾಡ್ತಿದ್ದೀನಿ. ಅಂತಿದ್ರಲ್ಲಿ ಇವರು ನನ್ನನ್ನೇ ಹಿಂಗ್ ಟಾರ್ಗೆಟ್ ಮಾಡಿದ್ರೆ ಹೆಂಗೆ ಆಯ್ತು? ಈಗ ಪರ್ಸನಲ್ ಆಗಿ ತಗೋತಿದ್ದೀರಾ ಅಲ್ವಾ, ಇವಾಗ ನಾನು ಪರ್ಸನಲ್ ಆಗಿ ತಗೊಂಡಿದ್ದೀನಿ. ನಾನ್ ಬಿಡೋ ಮಗಳಲ್ಲ. ಇವಾಗ ಆನಂದ್ ಗುರೂಜಿ ಅವರು ಬರ್ಬೇಕು, ಇವಾಗ ನಾನು ಬರ್ತೀನಿ, ಪ್ರೆಸ್ ಮೀಟ್ ಅನ್ನ ಮಾಡ್ಲಿ, ಇದೇ ಮೀಡಿಯಾದವ್ರನ್ನ ಕರಿತೀನಿ. ಯಾರ್ಯಾರು ನನ್ನ ಬಗ್ಗೆ ಆಯ್ತಾ, ಯಾರ್ಯಾರು ನನ್ನ ಬಗ್ಗೆ ನೆಗೆಟಿವ್ ಮಾಡಿದಾರೆ ಅವ್ರು ಎಲ್ಲರೂ ಆ ಪ್ರೆಸ್ ಮೀಟ್ ಬರ್ಲೇಬೇಕು. ಬರ್ಲಿಲ್ಲ ಅಂತಂದ್ರೆ ಅವಾಗ ಆ ಮೀಡಿಯಾಗಳಿಗೆ ನಾನು ಹೇಳ್ತೀನಿ, ದೊಡ್ಡದಾಗ ನಾನು ಬೋರ್ಡ್ ಇಟ್ಕೊಂಡೇ ಹೇಳ್ತೀನಿ, ಯಾರು ನನ್ನ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಿದ್ದಾರೆ ಆ ಮೀಡಿಯಾಗಳು ಮಾರಾಟ ಆಗಿದ್ದಾವೆ. ಆನಂದ್ ಗುರೂಜಿ ಅವರು ಅವ್ರನ್ನ ಬುಕ್ ಮಾಡ್ಕೊಂಡಿದ್ದಾರೆ, ಬುಕ್ ಮಾಡ್ಕೊಂಡೆ ಸುದ್ದಿಯನ್ನ ಮಾಡಿಸ್ತಿರೋದು. ಸತ್ಯವಾದ ಸುದ್ದಿ ಮಾಡ್ಸಂಗಿದ್ರೆ ನನ್ನನ್ನ ಕೇಳ್ಬಿಟ್ಟು ಮಾಡಿಸ್ಬೇಕು. ಮತ್ತೆ ಆನಂದ್ ಗುರೂಜಿ ಅವರು ನಂದ್ ಏನಿದೆ ತಪ್ಪು ಆಯ್ತಾ, ನಾನು ಏನ್ ಮಾತಾಡಿದೀನಿ ಆನಂದ್ ಗುರು ಹತ್ರ, ನಾನು ಏನ್ ಕೇಳಿದೀನಿ ಅದ್ರ ಬಗ್ಗೆ ಪುರಾವೆಗಳು ಸಾಕ್ಷಿಗಳನ್ನ ಕೊಟ್ಟು ಮಾತಾಡ್ಬೇಕು. ಇಲ್ಲ ಅಂತಂದ್ರೆ ನಾನಂತೂ ಇದನ್ನ ಇಲ್ಲಿಗೆ ಬಿಡೋ ಮಗಳಲ್ಲ. ನನಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ. ನನ್ನ ಜೀವನದಲ್ಲಿ ಸೋತು ಮತ್ತೆ ಎದ್ ಬಂದ್ ನಿಂತು ನನಗೆ ಎಷ್ಟು ಹಿಂಸೆ ಮಾಡ್ತಿದ್ದಾರೆ ಅಂತಂದ್ರೆ ಇದು ಮೆಂಟಲಿ ಟಾರ್ಚರ್. ಇದು
ಇದು ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಸಾಹಿಲ್ ಅವ್ರೆ. ಇವ್ರು ಯಾಕೆ ಹಿಂಗ್ ಮಾಡ್ತಿದಾರೆ ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ. ಒಂದ್ ಹೆಣ್ಮಗು ಬೆಳೆಯೋದೇ ತಪ್ಪ, ಒಂದ್ ಹೆಣ್ಮಗು ನಿಂತು ಕೆಲಸ ಮಾಡೋದೇ ತಪ್ಪ. ನೀವು ಹೇಳ್ತಾ ಇದ್ರಿ ಸಿಂಗಲ್ ಪೇರೆಂಟು, ನನ್ನ ತಾಯಿ ಗಟ್ಟಿಗಿತ್ತಿ, ಆಕೆ ನನ್ನನ್ನು ಸಾಕೋದಕ್ಕೆ ಬಹಳಷ್ಟು ಶ್ರಮವನ್ನು ಪಟ್ಟಿದ್ರು. ಒಂದು ಹೆಣ್ಣು ಮಗಳಾಗಿ ಸಮಾಜದಲ್ಲಿ ಬೆಳಿಬಾರ್ದ, ಸಣ್ಣ ಹೆಸರು ಮಾಡಿದ ತಕ್ಷಣ ಎಲ್ಲರ ಕಣ್ಣು ಕುಕ್ಕುವಂತಹ ಕ್ಯಾರೆಕ್ಟರ್ ಆಗಿ ಮಾರ್ಪಟ್ಟಿದ್ದೀನಿ, ಎಲ್ಲರೂ ಕೂಡ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ನನಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನಗೆ ಮಾನಸಿಕ ಹಿಂಸೆ ಸಮಾಜ ನೀಡ್ತಾ ಇದೆ. ಜೊತೆಗೆ ಮಾಧ್ಯಮದ ಬಗ್ಗೆಯೂ ಕೂಡ ತಮ್ಮ ಅಭಿಪ್ರಾಯವೂ ಕೂಡ ಒಂದು ಚರ್ಚೆಗೆ ಗ್ರಾಸವಾಗಿದೆ. ನೋಡಿ, ಮಾಧ್ಯಮ ಎನ್ನುವಂತಹದ್ದು ಸಮಾಜಕ್ಕೆ ಅಗತ್ಯ ಮತ್ತು ಅನಿವಾರ್ಯ. ಮಾಧ್ಯಮ ಸಂವಿಧಾನದ 4ನೇ ಅಂಗ. ಮಾಧ್ಯಮ ಈ ಹಿಂದೆಯೂ ಕೂಡ ಇಡೀ ಸಮಾಜಕ್ಕೆ ಬಹಳಷ್ಟು ದೊಡ್ಡ ಮಟ್ಟಿಗಿನ ಕೊಡುಗೆ ಕೊಟ್ಟಿದೆ, ಈಗಲೂ ಕೊಡ್ತಾ ಇದೆ, ಮುಂದೆಯೂ ಕೂಡ ಕೊಡ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲದರ ನಡುವೆ ನಾನು ಕೇಳ್ತಾ ಇರೋದು, ನೀವು ಸದಾಕಾಲ ಅತ್ಯಂತ ಆತ್ಮವಿಶ್ವಾಸದಿಂದ ನಡೆದುಕೊಳ್ತೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚುರುಚುರುಕಾಗಿ, ಒಂದು ಚುಳು ಯೌವನದ ಯುವತಿ ಎಷ್ಟರ ಮಟ್ಟಿಗೆ ಚುರುಚುರುಕಾಗಿ ಕಾಣಿಸಿಕೊಳ್ಬೋದು, ಎಲ್ಲ ತರಹದಲ್ಲೂ ತಾವು ಕಾಣಿಸಿಕೊಳ್ತೀರಿ. ಹಾಗಾಗಿ ಈಕೆಯನ್ನ ತಟ್ಟೋದ್ರಿಂದ, ಈಕೆಯನ್ನ ಪ್ರವೋಕ್ ಮಾಡೋದ್ರಿಂದ, ಈಕೆಯನ್ನ ವಿಮರ್ಶೆ ಮಾಡೋದ್ರಿಂದ, ಈಕೆಯನ್ನ ಹೀಯಾಳಿಸೋದ್ರಿಂದ ಈಕೆ ಮನನೊಂದುಕೊಳ್ಳೋದಿಲ್ಲ, ಧೈರ್ಯವಾಗಿ ನಿಂತ್ಕೋತಾಳೆ ಅನ್ನೋ ಕಾರಣಕ್ಕೋಸ್ಕರ ಮಾವಿನ ಮರಕ್ಕೆ ಕಲ್ಲು ಹೊಡಿತಿದ್ದಾರೋ ಏನೋ. ಹಂಗೆ ಮಾಡ್ತಿದ್ದಾರೆ ಸಾಹಿಲ್ ಅವ್ರೆ. ಏನ್ ಗೊತ್ತಾ, ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಎಷ್ಟು ಟ್ರೋಲ್ ಆಗಿದ್ದೀನಿ, ಜನ ಹೆಂಗೆಲ್ಲ ಮಾತಾಡಿದ್ದಾರೆ, ಜನ ಈಗ್ಲೂ ನನ್ನ ಕಮೆಂಟ್ ಬಾಕ್ಸ್ ಬಂದು ಹೆಂಗೆಲ್ಲ ಮಾತಾಡ್ತಾರೆ, ನಾನು ಯಾರಿಗೂ ಕೇರೇ ಮಾಡಲ್ಲ, ನಾನು ಕ್ಯಾರೇನು ಅನ್ನಲ್ಲ ಆಯ್ತಾ. ಯಾವಾಗ ಇದು ತೀರಾ ಪರ್ಸನಲ್ ಆಗಿ ಹೋಯ್ತು, ನಾನು ಇದುವರೆಗೂ ಮಾತಾಡಿರ್ಲಿಲ್ಲ, ಯಾವಾಗ ಪರ್ಸನಲ್ ಆಗಿ ಹೋಯ್ತು ನನಗೆ ಬೇಜಾರಾಗ್ತಿರೋದು. ಯಾಕೆ ಇವ್ರು ನನ್ನ ಪರ್ಸನಲ್ ಆಗಿ ತಗೊಂತಿದ್ದಾರೆ. ಇವಾಗ ಅವ್ರು ನನ್ನ ಪರ್ಸನಲ್ ಆಗಿ ತಗೊಂಡ್ ಸುದ್ದಿ ಮಾಡ್ತಿದ್ರಲ್ವಾ, ನಾನ್ ಪರ್ಸನಲ್ ಆಗಿ ತಗೊಂಡ್ರೆ ಅದು ಬೇರೆ ರೀತಿನೇ ಆಗುತ್ತೆ. ನಾನು ಹೇಳ್ತಿಲ್ವಾ, ಇವಾಗ ಅವ್ರು ಇನ್ನೂ ಶುರು ಮಾಡಿದ್ದಾರೆ, ಎಂಡ್ ನಾನೇ ಮಾಡೋದು. ಆನಂದ್ ಗುರುಜಿ ನನ್ ಕಣ್ಮುಂದೆ ಬರ್ಲೇಬೇಕು, ನಾನು ಆನಂದ್ ಗುರುಜಿನ ಎದುರಿಗೆ ಮುಖಾಮುಖಿ ನಾನು ಕುತ್ಕೊಳ್ಳೇಬೇಕು, ಮುಖಾಮುಖಿ ಆನಂದ್ ಗುರುಜಿ ನಾನು ಚರ್ಚೆ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಆನಂದ್ ಗುರುಜಿ ಅವ್ರಿಗೆ ಹೇಳ್ತಿದೀನಿ, ಆನಂದ್ ಗುರುಜಿ ಅವರೇ, ನೀವು ನನ್ನನ್ನ ಎದುರಾಕೊಂಡಿರೋದು, ನಾನ್ ಏನ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಆಯ್ತಾ. ನೀವ್ ಏನ್ ಇವಾಗ ಮರ್ಯಾದೆಗೋಸ್ಕರ ನಂದು ಮರ್ಯಾದೆ ಹೋಗ್ತಿದೆ, ನನ್ ಬಗ್ಗೆ ಹಿಂಗೆಲ್ಲ ಸುದ್ದಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವ್ ಇವಾಗ ಎಲ್ಲಾ ಮೀಡಿಯಾಗಳಲ್ಲಿ ಸುದ್ದಿಯನ್ನ ಮಾಡಿಸ್ತಿದ್ದೀರಾ. ನೀವ್ ಅದಕ್ಕೆ ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಮರ್ಯಾದೆನ ನಾನೇ ಕಳಿಯೋದು. ನೀವು ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ ಮರ್ಯಾದೆನ ನಾನೇ ಕಳಿಯೋದು. ಆನಂದ್ ಗುರುಜಿ ಇದು ವಾರ್ನಿಂಗ್. ಇದು ಅವ್ರಿಗೆ ಹೆಂಗ್ ಹೇಳ್ಬಿಟ್ರು, ನೀವು ನಾನ್ ಸುದ್ದಿ, ನಾನು ಅವ್ರ ಹತ್ರ ದುಡ್ಡು ಕೇಳಿದೀನಿ, ನಾನು ಹೆಂಗ್ ತಗೊಂಡಿದೀನಿ ಅಂತ ಅವ್ರಿಗೆ ಹೆಂಗ್ ಹೇಳ್ಬಿಟ್ರು. ದಿವ್ಯಾ, ಪ್ರಮುಖವಾಗಿ ಕೇಳಿದ್ರೆ ಸಾಗಿಲ್ಲ ಅವ್ರೆ, ನಾನು ಹೇಳ್ತಿಲ್ಲ, ನಾನು ಕೇಳಿದ್ರೆ ನಾನು ಮಾತಾಡ್ತಾನೆ ಇರ್ಲಿಲ್ಲ, ನಾನ್ ಕೇಳಿಲ್ಲ, ನಾನು 100% ಆಗಿ ಪ್ಯೂರ್ ಆಗಿದ್ದೀನಿ. ಆನಂದ್ ಗುರುಜಿ ಅವರು 100% ಆಗಿ ಹಂಗೆ ಇದ್ರೆ, ನೀವು ಸುಳ್ಳು ಹೇಳ್ತಿಲ್ಲ ಅಂತಂದ್ರೆ ನಾನು ಎದುರುಗಡೆ ಅವ್ರು ಬರ್ಲೇಬೇಕು, ಅವ್ರು ಕುತ್ಕೊಂಡು. ಈ ಸಂದರ್ಭದಲ್ಲಿ ಐ ವಾಂಟ್ ಕ್ಲಾರಿಟಿ. ದಿವ್ಯಾ, ಸುದ್ದಿಯನ್ನ ಹೊರತುಪಡಿಸಿದ್ರೆ ಆನಂದ್ ಗುರೂಜಿಯನ್ನ ಮುಖತಃ ನೀವು ಭೇಟಿಯಾಗಿದ್ರ ಈ ಹಿಂದೆ? ನಾನು ನೋಡಿ ಇಲ್ಲ. ಪರ್ಸನಲ್ ಆಗಿ ಅವರ ದೂರವಾಣಿ ಸಂಪರ್ಕಕ್ಕೆ ಏನಾದ್ರೂ ಹೋಗಿ ಮಾತನಾಡಿರೋ ಅನುಭವ? ಮಾತಾಡೇ ಇಲ್ಲ ಇದುವರೆಗೂ. ಆನಂದ್ ಗುರುಜಿ ಅವ್ರ ಮುಖಾನೂ ನೋಡಿಲ್ಲ, ಪರ್ಸನಲ್ ಆಗಿ ಅವ್ರ ಹತ್ರ ನಾನು ಮಾತು ಆಡಿಲ್ಲ. ಅದ್ ಹೆಂಗ್ ಹೇಳ್ತಾರೆ ಸಾಕಿಲ್ ಅವ್ರೆ, ನಾನು ಅವ್ರ ಹತ್ರ ದುಡ್ಡು ಕೇಳಿದ್ದೀನಿ ಅಂತ? ಯಾಕೆ ಮೀಡಿಯಾಗಳಂತಂದ್ರೆ ನಾವು ಜನರಿಗೆ ಒಂದ್ ಒಳ್ಳೆ ಸುದ್ದಿ ಕೊಡೋದು, ಜನರಿಗೆ ಉಪಯುಕ್ತ ಆಗುವಂತದ್ದು, ಜನರಿಗೆ ಏನಾದ್ರು ಮಾಹಿತಿ ಕೊಡೋದಕ್ಕೆ ನಾವು ಬಳಸ್ಕೋಬೇಕು. ಯಾಕೆ ಸುಳ್ಳು ಸುದ್ದಿಗಳನ್ನ ಹಬ್ಸೋದಕ್ಕೆ, ಒಬ್ರು ತೇಜೋವಧೆ ಮಾಡೋದಕ್ಕೆ, ಒಬ್ಬ ಹೆಣ್ಮಗ್ಳನ್ನ ಅಂದ್ರೆ ಬೆಳಿಲೇಬಾರ್ದು, ಒಂದು ಸಾಯೋ ಮಟ್ಟಕ್ಕೆ ಇವ್ರು ಯಾಕೆ ಹಂಗ್ ಮಾಡ್ತಿದ್ದಾರೆ? ಎಷ್ಟು ಟಾರ್ಚರ್ ಗೊತ್ತಾ, ಈ ಕಡೆ ಫ್ಯಾಮಿಲಿ ಕಡೆಯಿಂದ, ಈ ಕಡೆ ನಾನ್ ಮದ್ವೆ ಆಗೋ ಹುಡುಗನ್ ಮನೆ ಕಡೆಯಿಂದ. ಅವ್ರು ಏನ್ ಅನ್ಕೊಳಲ್ಲ ಹೇಳಿ, ಅವರೆಲ್ಲ ಸ್ಟ್ರಾಂಗ್ ಆಗಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ನಾನು ಇವಾಗ ಹಿಂಗಿದೀನಿ. ಒಂದ್ ಎಲ್ಲಾ ಹೆಣ್ಮಕ್ಳುಗಳಿಗೂ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಷ್ಟು ಸಪೋರ್ಟಿವ್ ಆಗಿದ್ರೆ ಅವ್ರು ಏನ್ ಬೇಕಾದ್ರೂ ಫೇಸ್ ಮಾಡ್ತಾರೆ ನಂತರ ಆಯ್ತಾ. ಬಟ್ ಒಂದ್ ಇದ್ದೇ ಇರತ್ತಲ್ಲ, ಅವ್ರಿಗೆ ಬೇರೆಯವ್ರು ಅವ್ರು ಇವ್ರು ಕೇಳ್ದಾಗ ಅವ್ರ ಮನ್ಸಿಗೆ ನೋವು ಆಗೇ ಆಗುತ್ತಲ್ವಾ. ಯಾಕೆ ಹೀಗ್ ಮಾಡ್ತಿದಾರೆ? ಅವ್ರಿಗೂ ಒಂದ್ ಫ್ಯಾಮಿಲಿ ಇಲ್ವಾ? ಅವ್ರಿಗೂ ಹೆಂಡತಿ ಮಕ್ಳು ಇಲ್ವಾ? ಅವ್ರಿಗೆ ಒಳ್ಳೇದಾಗುತ್ತೆ ಹಂಗೆಲ್ಲ ಮಾಡಿದ್ರೆ. ನನ್ ಹೆಣ್ಮಕ್ಳು, ನನ್ ಶಾಪ ಇದೆಯಲ್ಲ ಆನಂದ್ ಗುರುಜಿ ಅವ್ರಿಗೆ, ಅದು ಯಾವತ್ತೂ ತಟ್ಟದೆ ಬಿಡಲ್ಲ ನನ್ ಶಾಪ. ಅವರು ದೇವತಾ ಪುರುಷ ಅಲ್ವಾ, ಯಾವ ದೇವ್ರು ಇಲ್ಲ, ಏನು ಇಲ್ಲ. ನಾವೇ ಮನುಷ್ಯನ ದೇವ್ರು ಮಾಡ್ತಿರೋದು. ದೇವ್ರಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ಗುಡಿಗೆ ಹೋಗ್ಬೇಕು, ಪೂಜೆ ಮಾಡ್ಬೇಕು. ಅಂತದ್ರಲ್ಲಿ ಯಪ್ಪ ವಿಳೆದೆಲ್ಲ ಶಾಸ್ತ್ರ ಹೇಳ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತ ಅವನನ್ನ ದೇವ್ರು ಮಾಡಿ ಇಟ್ಟಿರೋದ ನಾವು ಆಯ್ತಾ. ಅಂತವ್ನು ಬಂದ್ಬಿಟ್ಟು ನನ್ನನ್ನ ತೇಜೋವಧೆ ಮಾಡ್ತಿದ್ರೆ, ನನಗೆ ಅಪಪ್ರಚಾರ ಮಾಡ್ತಿದ್ರೆ, ನನ್ನ ಮಾನ ಮರ್ಯಾದೆನ ಕಳಿತಿದೆ ಅದು ಆನಂದ್ ಗುರುಜಿ. ಅವ್ರ ಮಾನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ, ಅವ್ರ ಮಾರ್ಕೆಟ್ ಅನ್ನ ಉಳಿಸ್ಕೊಳ್ಳೋದಕ್ಕೆ. ದಿವ್ಯಾ, ಇದೇ ಸಂಕಟವನ್ನ ಅವರು ಕೂಡ ವ್ಯಕ್ತಪಡಿಸಿದ್ರು. ನಿನ್ನೆ ದಿನ ಇದೇ ಸಂಕಟವನ್ನ ಅವರು ವ್ಯಕ್ತಪಡಿಸಿದ್ರು. ನನಗೆ ಆಂಕರ್ಗಳು ಮಾನಸಿಕ ಹಿಂಸೆ ನೀಡ್ತಾ ಇದ್ದಾರೆ, ನನ್ನ ಭಾವನೆಯ ಜೊತೆ ಆಟ ಆಡ್ತಾ ಇದ್ದಾರೆ, ನಾನು ಕೂಡ ಮನುಷ್ಯ, ನನಗೂ ಕೂಡ ಭಾವನೆಗಳಿದಾವೆ, ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡುವುದರ ಮುಖಾಂತರವಾಗಿ ನನಗೆ ಮಾನಸಿಕ ಹಿಂಸೆ ನೀಡ್ತಾ ಇದ್ದಾರೆ ಅಂತ ಹೇಳಿ ಅವರು ಕೂಡ ಇದೇ ತರ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ರು ನಿನ್ನೆ.
ಈಗ ಸಾಹಿಲ್ ಅವ್ರೆ, ಸುದ್ದಿ ಇಲ್ದೆ ಸುದ್ದಿ ಪ್ರಸಾರ ಮಾಡ್ತೀವ. ನೀವು ಎಂಬ್ಲೈವ್ ಅಲ್ಲಿ ನಾನು ಯಾವ್ದು 2 ಪ್ರೋಗ್ರಾಮ್ ಆಂಕರಿಂಗ್ ಮಾಡಿದೀನಿ. ಮಿಕ್ಕಿದೆಲ್ಲ ಆಮೇಲೆ ಕೋರ್ಟಿಂದ ಅದೇನೋ ಆದೇಶ ಬಂದ್ಮೇಲೆ ಎಲ್ಲ ಯಾವ್ದು ನ್ಯೂಸ್ನು ಅಪ್ಲೋಡ್ ಮಾಡಿಲ್ಲ. ಅದ್ರಲ್ಲಿ ಏನ್ ಸುದ್ದಿ ಇದೆ, ಆನಂದ್ ಗುರೂಜಿ ಅವರು ಏನ್ ಅವ್ರದ್ದು ಇಲ್ಲಿಗಲ್ ಅದೇನು ಕನ್ಸ್ಟ್ರಕ್ಷನ್ ಇಲ್ಲಿಗಲ್ ಅದೇನೇನಿದೆ ಅದಕ್ಕೆ ಪ್ರೂಫ್ ಅನ್ನ ಕೊಟ್ಟು ಸಾಕ್ಷಿಯನ್ನ ಇಟ್ಟು ನಾನು ಅದನ್ನ ಆಂಕರಿಂಗ್ ಮಾಡಿರುವಂತದ್ದು. ನನಗೇನ್ ಹೇಳಿರ್ತಾರೆ ನಮ್ಮ ಆಫೀಸ್ ಕಡೆಯಿಂದ ಏನ್ ಕೊಟ್ಟಿರ್ತಾರೆ, ಅವರು ಪೂರ್ವಾಪರ ಎಲ್ಲ ನೋಡಿ ಅದು ಸಾಕ್ಷಿ ಸಮೇತವಾಗಿ ವಿತ್ ಪ್ರೂಫ್ ಅದನ್ನ ನನ್ನ ಕೈಲಿ ಆಂಕರಿಂಗ್ ಮಾಡಿಸಿದ್ದಾರೆ. ಆಯ್ತಾ, ನಾನು ಇಲ್ಲಿ ಯಾವ್ದು ಕೂಡ ನಾನು ಆನಂದ್ ಗುರೂಜಿ ಅವ್ರಿಗೆ ನಾನು ಕೆಟ್ಟ ಮಾತಲ್ಲಿ ನಿಂದಿಸೋದಾಗಿರ್ಬೋದು, ಅಥವಾ ಅವ್ರಿಗೆ ನಾನು ಟಾರ್ಚರ್ ಕೊಟ್ಟಿರೋದಾಗಿರ್ಬೋದು, ಅಥವಾ ನೀವು ಆನಂದ್ ಗುರೂಜಿ ನೀವ್ ಹಿಂಗೆ ಮಾಡ್ತಿದ್ರ ಅಂತ ಅವ್ರ ಹಿಂದೆ ಮುಂದೆ ತಿರುಗಾಡಿ ಆನಂದ್ ಗುರೂಜಿಗೆ ಮೈಕ್ ಇಟ್ಕೊಂಡು ನಾನು ಟಾರ್ಚರ್ ಯಾವುದೂ ಮಾಡಿಲ್ಲ ನಾನು. ಆಯ್ತಾ, ಆನಂದ್ ಗುರೂಜಿ ಅವ್ರನ್ನ ಮಾತಾಡ್ಸಕ್ಕೂ ಹೋಗಿಲ್ಲ. ಏನಿದೆ ಸುದ್ದಿ ಅದನ್ನ ಮಾಡಿದೀನಿ. ಅದನ್ನ ಅವ್ರು ಹೆಂಗೆ ಅವರು ತೀರಿಸ್ಕೋಬೇಕು, ಹೆಂಗೆ ತಗೋಬೇಕು ಅಂತಂದ್ರೆ ಅದನ್ನ ಲೀಗಲ್ ಆಗೇ ಹೋಗಿ ನೋಡಿ ನನ್ನ ಬಗ್ಗೆ ಹಿಂಗ್ ಸುದ್ದಿ ಮಾಡ್ತಿದಾರೆ ಅಂತ ಲೀಗಲ್ ಆಗೇ ಹೋಗ್ಬೇಕು. ಯಾಕೆ ಆನಂದ್ ಗುರೂಜಿ ಅವ್ರು ಅಡ್ಡ ಹಿಡಿತಿದ್ದಾರೆ? ಅವ್ರು ಹೋದ್ರು ಅಲ್ವಾ ಕೋರ್ಟ್ಗೆ, ಆಯ್ತು ಅಲ್ವಾ ಅಲ್ಲೆಲ್ಲ ಡಿಸಿಷನ್, ಬೇಲು ಬಂತಲ್ವಾ. ಈಗ ಯಾಕೆ ಸುದ್ದಿಯನ್ನ ಮಾಡ್ತಿದ್ದಾರೆ ಆನಂದ್ ಗುರೂಜಿ ಅವರು? ಯಾಕೆ ಇಷ್ಟು ದಿನ ಸುಮ್ನೆ ಇದ್ರು? ಈಗ ಆ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿ ಅಂತ ಒಂದೇ ಸಮ ನಮ್ಮ MD ಆಗಿರುವಂತ ಕೃಷ್ಣಮೂರ್ತಿ ಸರ್ ಅವ್ರಿಗೆ ಕೇಳ್ಕೊಂಡ್ರು. ಅವ್ರು ಮಾಡ್ಲಿಲ್ಲ ಅವರು. ಆಯ್ತಾ, ಎಲ್ಲಾ ಸುದ್ದಿಗಳನ್ನ ಹಾಕ್ಬಿಟ್ಟು ಆಮೇಲೆ ಡಿಲೀಟ್ ಮಾಡಿದ್ರೆ ಮೀಡಿಯಾದ ಮೇಲೆ ಜನರಿಗೆ ಏನ್ ನಂಬಿಕೆ ಬರುತ್ತೆ? ನಂಬಿಕೆ ಬರಲ್ಲ ಅಲ್ವಾ. ಸುದ್ದಿ ಮಾಡ್ತಾರೆ ಇವ್ರು ಡಿಲೀಟ್ ಮಾಡ್ತಾರೆ. ಇವ್ರು ಏನ್ ಕೊಡಕ್ ಹೋಗ್ತಿದಾರೆ ಸಮಾಜಕ್ಕೆ, ಏನ್ ಇನ್ಫಾರ್ಮೇಶನ್ ಕೊಡ್ತಿದಾರೆ ಅಂತ ಅನ್ಸಲ್ವಾ? ಅದಕ್ಕೆ ಅವ್ರು ಯಾವ ಸುದ್ದಿನೂ ಡಿಲೀಟ್ ಮಾಡಿಲ್ಲ. ಅವ್ರಿಗೆ ಡಿಲೀಟ್ ಆಗ್ಬೇಕಿತ್ತು ಆ ಸುದ್ದಿಗಳು, ಇಲ್ಲಾಂದ್ರೆ ಅವ್ರ ಮಾರ್ಕೆಟ್ ಡೌನ್ ಆಗತ್ತಲ್ವಾ. ಸುದ್ದಿಗಳನ್ನ ಡಿಲೀಟ್ ಮಾಡಿಲ್ಲ ಅಂತ ಹೇಳಿ ಅವರು ನನ್ನನ್ನ ಹೈಲೈಟ್ ಮಾಡೋದಕ್ಕೆ ಯಾಕೆ ಹೈಲೈಟ್ ಮಾಡ್ತಿದ್ದಾರೆ? ನನ್ನನ್ನ ಯಾಕೆ ಅವರು ಟಾರ್ಗೆಟ್ ಆಗಿ ತಗೋತಿದ್ರು? ನನ್ನನ್ನ ಯಾಕೆ ಹೈಲೈಟ್ ಮಾಡ್ತಿದ್ದಾರೆ? ನಾನು ಅವ್ರ ಮುಖ ನೋಡಿಲ್ಲ ಅಂದಾಗ ನನ್ನ ಬಗ್ಗೆ ಅವರು ಯಾಕೆ ಆ ರೀತಿ ಸುಳ್ಳುಗಳನ್ನ ಹೇಳ್ಬೇಕು? ಅದು ಅಲ್ಲದೆ ಈ ಮಾಧ್ಯಮಗಳಲ್ಲಿ ದಿವ್ಯಾ ಗ್ಯಾಂಗು ಎಷ್ಟ್ ಗ್ಯಾಂಗ್ ಕತ್ಕೊಂಡಿದ್ದೀನಿ ನಾನು, ಹಳೆ ಗ್ಯಾಂಗು ಹೊಸ ಗ್ಯಾಂಗ್ ಅಂತೆ. ಯಾಕೆ ನನ್ ಗ್ಯಾಂಗ್ ಬರೋದಕ್ಕೆಲ್ಲ ಕ್ಯೂ ಅಲ್ಲಿ ನಿಂತಿದಾರೆ ಜನ? ದಿವ್ಯಾ ನಿನ್ ಗ್ಯಾಂಗ್ ಬರ್ತೀನಿ ಅಂತ ಅಂದ್ರೆ ಇದೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವಳು ಏನಪ್ಪಾ ಬ್ಲಾಕ್ ಮೇಲ್ ಮಾಡಿ ದುಡ್ಡು ತಗೊಳ್ಳೋದನ್ನ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೋತಿದ್ದಾರೆ ಸಾಹಿಲ್ ಅವ್ರೆ. ನಾನು ಒಂದ್ ಕಾರ್ ಲೋನ್ ಕಟ್ಟೋದಕ್ಕೆ, ಮನೆ ಬಾಡಿಗೆ ಕಟ್ಟೋದಕ್ಕೆ, ಈಗ ಲಾಯರ್ ಗಳಿಗೆ ಚಾರ್ಜಸ್ ಕೊಡೋದಕ್ಕೆ ಎಷ್ಟು ಪರದಾಡ್ತಿದ್ದೀನಿ ಅಂತ ನನಗ್ ಗೊತ್ತು. ಲೋನ್ ಅವ್ರು ದಿನ ಬೆಳಗ್ಗೆ ಆದ್ರೆ ಕಾಲ್ ಮಾಡ್ತಾರೆ, ಕಾರ್ ಲೋನ್ ಕಟ್ಟಿ, ಮೊಬೈಲ್ ಲೋನ್ ಕಟ್ಟಿ, ಆ ಲೋನ್ ಕಟ್ಟಿ, ಈ ಲೋನ್ ಕಟ್ಟಿ ಅಂತ. ಲೋನ್ ಕಟ್ಟಕ್ ದುಡ್ಡಿಲ್ಲ ಇವ್ರ ಹತ್ರ. ನಾನು ತಗೊಂಡಿರೋ ನಾನು ಲೋನ್ ಕಟ್ಕೊಂಡು ಇಷ್ಟ ಜಮ್ ಅಂತ ಆರಾಮಾಗಿರ್ತಿರ್ಲಿಲ್ವಾ? ಯಾಕೆ ನಾನು ಕಷ್ಟ ಪಡ್ತಿದ್ದೀನಿ ಜೀವನದಲ್ಲಿ? ನಮ್ಗೆ ಎಷ್ಟು ಕಮಿಟ್ಮೆಂಟ್ಸ್ ಇದೆ, ನಾನು ಎಷ್ಟು ಕಷ್ಟ ಪಡ್ತೀನಿ ನನಗ್ ಚೆನ್ನಾಗ್ ಗೊತ್ತು. ಇವ್ರಿಗೆ ಏನ್ ಗೊತ್ತು ನನ್ ಬಗ್ಗೆ? ದಿವ್ಯಾ, ಇಲ್ಲಿ ಒಂದು ಹೆಣ್ಣು ಮಗಳು ಸಮಾಜದಲ್ಲಿ ಬೆಳೀತಿರ್ಬೇಕಾದ್ರೆ ಆಕೆ ಏನಾದರೂ ಎಡವಿ ಬಿದ್ದಾಗ ಆಳಿಗೊಬ್ಬ ಕಲ್ಲು ಹಿಡ್ಕೊಂಡು ಎತ್ತಾಕೋದು ನಿಜಾಗ್ಲೂ ಕೂಡ ಸಮಾಜ ಒಪ್ಕೊಳ್ಳೋದಿಲ್ಲ. ದಿವ್ಯಾ ವಸಂತ ಏನು ಅನ್ನೋದನ್ನು ಬಲ್ಲವರು ನಿಜಕ್ಕೂ ಕೂಡ ನಿಮ್ಮ ಬೆನ್ನ ಹಿಂದೆ ಇರ್ತಾರೆ. ಎಲ್ಲರಿಗೂ ದಿವ್ಯಾ ವಸಂತ ವಿಲನ್ ಆಗಿ ಕಾಣಿಸಿಕೊಳ್ಳೋದಿಲ್ಲ. ನಿಮ್ಮನ್ನು ಹೆತ್ತವರಿಗೆ ದಿವ್ಯಾ ವಸಂತ ಏನು ಅನ್ನೋದು ಗೊತ್ತಿರುತ್ತೆ. ನಿಮ್ಮನ್ನು ಮದುವೆ ಆಗಲು ರೆಡಿ ಇರ್ತಕ್ಕಂಥ ಹುಡುಗನಿಗೆ ದಿವ್ಯಾ ವಸಂತಳ ಅಂತರಂಗ ಹೆಂಗಿದೆ ಅನ್ನೋದು ಗೊತ್ತಿರುತ್ತೆ. ನಿಮ್ಮನ್ನು ಬಲ್ಲ ಮೂಲಗಳು ಈಗಲೂ ಕೂಡ ನಿಮ್ಮನ್ನು ಅಥವಾ ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಂಡಿದೆ. ಸೊ ದಿವ್ಯಾ ವಸಂತ, ಎಲ್ಲ ದಾಖಲೆಗಳು ನಿಮ್ಮ ಕೈವಶದಲ್ಲಿ ಇರೋದ್ರಿಂದಾಗಿ ನೀವು ಇಷ್ಟು ಧೈರ್ಯವಾಗಿ ಆತ್ಮವಿಶ್ವಾಸದಲ್ಲಿ ಮಾತನಾಡ್ತಾ ಇದ್ದೀರಿ. ನಾವು ಆನಂದ್ ಗುರೂಜಿಗೂ ಕೂಡ ಫೋನ್ ಸಂಪರ್ಕ ಮಾಡಿದ್ವಿ 2 ನಿಮಿಷಗಳ ಕಾಲ. ಅವರು ಕೂಡ ಒಂದಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿದ್ರು. ಎತ್ತಲ್ಲ ಸಾಹಿಲ್ ಅವರೇ, ಅವ್ರು ನಾನು ಹೇಳ್ತಿಲ್ವಾ, ಅವ್ರಿಗೆ ಧೈರ್ಯ ಅನ್ನೋದೇ ಇದ್ರೆ ನನ್ನ ಫೇಸ್ ಮಾಡೋದೇ ಆಗಿದ್ರೆ ಅವ್ರು ಬರ್ಬೇಕಿತ್ತು. ಮುಖಾಮುಖಿ ಭೇಟಿಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ, ನೀವು ಮಾತನಾಡಲೇಬೇಕು ಅಂತ ಹೇಳಿ ನಿರಂತರ ಫೋನ್ ಸಂಪರ್ಕ ಮಾಡಿದ್ವಿ. ನಮಗೆ ಅವರು ಸಹಕರಿಸಿದ್ದಾರೆ. ಇನ್ನೊಂದು 2 ನಿಮಿಷದಲ್ಲಿ ಲೈವ್ ಆಗಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅದಕ್ಕೂ ಮುನ್ನ ಅವಾಗ ಮಾತನಾಡ್ತಾ ಹೋಗೋಣ. ಈಗ ದಿವ್ಯಾ ವಸಂತ, ಈಗ ಮದುವೆಗೆ ಎಷ್ಟು ದಿನ ಟೈಮ್ ಇದೆ? ಮದುವೆ ಆಗೋದಕ್ಕೆ ಏನಾದ್ರೂ ನಿಶ್ಚಯಗಳಾಗಿದೆಯಾ? ಹೆಂಗೆ? ಹೌದು, ಮುಂದಿನ ತಿಂಗಳು ಮದ್ವೆ ಇದೆ. ಬಟ್ ಈ ತಿಂಗಳೇ ಆಗ್ಬೇಕಾಗಿತ್ತು. ಇಷ್ಟ್ರಲ್ಲಿ ಏನೇನೋ ಇದಾಯ್ತಲ್ವಾ. ಸೊ ಹಾಗಾಗಿ ನಾವ್ ಅದನ್ನ ಮುಂದಿನ ತಿಂಗಳು ಇಟ್ಕೊಂಡಿದೀವಿ. ಈಗ ಎಲ್ಲ ಒಂದ್ ಕ್ಲಾರಿಟಿ ತಗೊಂಡು ಒಂದ್ ಕ್ಲಿಯರೆನ್ಸ್ ಇಟ್ಕೊಂಡು ನಾವು ಮದ್ವೆ ಮಾಡ್ಕೋಬೇಕು. ಈ ಗೊಂದಲದ ನಡುವೆ ನಾವು ಮದ್ವೆ ಮಾಡ್ಕೊಳಕ್ ಆಗಲ್ಲ ಅಲ್ವಾ. ಹಾಗಾಗಿ ಮುಂದಿನ ತಿಂಗಳು ಮದ್ವೆ ಇದೆ. ಬಟ್ ಅಷ್ಟ್ರಲ್ಲಿ ಇದೆಲ್ಲ ಆಯ್ತಲ್ವಾ, ಮನೇಲಿ ಎಲ್ರಿಗೂ ಹಿಂಸೆ, ಎಲ್ರಿಗೂ ಒಂಥರ ಟಾರ್ಚರ್. ಏನಾಗ್ತಿದೆ, ಏನ್ ಮಾಡ್ಕೋತಿದ್ದಾಳೆ ಇವಳ ಲೈಫಲ್ಲಿ, ಏನಾಗ್ತಿದೆ, ನಿಂಗೆ ಮೀಡಿಯಾ ಆಗಲ್ಲ ಅಲ್ವಾ, ಬಿಟ್ಬಿಡು ಮೀಡಿಯಾನ ಅಂತ ಎಲ್ರು ನನಗೆ ಹೇಳ್ತಿರುವಂತದ್ದು. ಬಟ್ ನಾನೇನಂತಾರೆ, ನಾನು ಜರ್ನಲಿಸ್ಟ್ ಆಗ್ಲೇಬೇಕು, ನಾನು ಆಂಕರ್ ಆಗ್ಲೇಬೇಕು ಅಂತ ಹೇಳಿ ನಾನು ಜರ್ನಲಿಸಂ ಮಾಡಿ ಈ ಫೀಲ್ಡ್ ಬಂದಿರೋದು. ನಾನು ಓದ್ದೆ ಬರೀದೆ ಏನ್ ಬಂದಿಲ್ಲ, ಅಥವಾ 10ನೇ ಕ್ಲಾಸ್ ಪಾಸ್ ಮಾಡ್ಕೊಂಡು 2 PUC ಪಾಸ್ ಮಾಡ್ಕೊಂಡು ನಾನು ಚೆನ್ನಾಗಿದ್ದೀನಿ ನೋಡೋದಕ್ಕೆ, ನಾನು ಚೆನ್ನಾಗಿ ಮಾತಾಡಕ್ ಬರುತ್ತೆ, ಅದಕ್ಕೆ ಆಂಕರಿಂಗ್ ಬರ್ತೀನಿ, ನಾನು ಮೀಡಿಯಾಗ್ ಬರ್ತೀನಿ ಅಂತ ನಾನು ಬಂದಿಲ್ಲ. ನಾನು ಇದೇ ಮಾಡ್ಬೇಕು ಅಂತ ಹೇಳಿ ಇದೇ ಕೋರ್ಸ್ ಓದ್ಕೊಂಡು ನಾನು ಬಂದಿರೋದು. ಇಲ್ಲೇನಾದ್ರೂ ಹೆಸರು ಮಾಡ್ಬೇಕು ಅಂತ, ಅದಕ್ಕೆ ತಕ್ಕನಂಗೆ ಹೆಸರು ಮಾಡಿದೀನಿ. ಬಟ್ ಆ ಹೆಸರನ್ನ ಹಾಳು ಮಾಡುವಂತ ಕೆಲಸ ಇವಾಗ ಎಲ್ರು ಮಾಡ್ತಿದ್ದಾರೆ ಸಾಹಿಲ್. ನನ್ಗೆ ಏನ್ ಮಾಡ್ಲಿ? ನಾನು ಇನ್ನು ಹೇಗೆ ನಾನು ಕ್ಲಾರಿಫಿಕೇಶನ್ ಅನ್ನ ಕೊಡ್ಲಿ? ದಿವ್ಯಾ ವಸಂತ, ಯಾವ ರೀತಿಯ ಕ್ಲಾರಿಫಿಕೇಶನ್ ಅನ್ನ ಕೊಡ್ಬೇಕು ನಾನು?
ಅಲ್ಲ, ಇಂದಿರಾ ಗಾಂಧಿಯನ್ನ ಇಡೀ ಭಾರತೀಯರು ಉಕ್ಕಿನ ಮಹಿಳೆ ಅಂತ ಕರೆದಿಲ್ಲ, ಒಂದಷ್ಟು ಜನ ಬೋಗಸ್ ಮಹಿಳೆ ಅಂತಾನು ಕರೆದಿದ್ರು. ಹಂಗಂದ ಮಾತ್ರಕ್ಕೆ ಇಂದಿರಾ ಗಾಂಧಿ ಬೋಗಸ್ ಆಗೋದಕ್ಕೆ ಸಾಧ್ಯನಾ? ದಿವ್ಯಾ ವಸಂತಳನ್ನ ಅಥವಾ ಆಕೆಯ ಮಾನಸಿಕ ಏನು ಆ ಒಂದು ಮಾನಸಿಕ ಸ್ಥೈರ್ಯವನ್ನ ಕುಸಿಯುವಂತೆ ಮಾಡೋದಕ್ಕೂ ಒಂದು ವರ್ಗ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮನ್ನ ಬಲ್ಲವರು ನಿಮಗೆ ಕೈ ಹಿಡಿತಾರೆ. ಸೊ ಮನೆಯವರು ಹೆಂಗ್ ಸಹಕರಿಸ್ತಿದ್ದಾರೆ ದಿವ್ಯಾ ವಸಂತ? ಈ ಬಗ್ಗೆ ಏನಾದ್ರೂ ಹೇಳಿದ್ರಾ, ನೊಂದ್ಕೊಂಡ್ರಾ, ಮಾತನಾಡಿದ್ರಾ? ಹೌದು, ನಿನ್ನೆಯಿಂದ ಎಲ್ರೂ ಕೂಡ ಕಾಲ್ ಮಾಡ್ತಿರುವಂತದ್ದು, ಎಲ್ರೂ ಕೂಡ ಕಾಲ್ ಮಾಡ್ತಿದ್ದಾರೆ. ಮತ್ತೆ ಯಾರು ಊಟನೂ ಮಾಡಿಲ್ಲ, ಅವ್ರಿಗೆ ಟೆನ್ಷನ್ ಆಗ್ಬಿಟ್ಟು ಎಲ್ರು ಕೂಡ ಏನಾಯ್ತು ಈಗ್ಲೂ ಬರ್ಬೇಕಾರೆ ನಮ್ಮ ಅಜ್ಜಿ, ಬೇಡ ಕಣವ, ನಿನ್ಗೆ ಮೀಡಿಯಾ ಬೇಡ, ನಿನ್ಗೆ ಅಲ್ಲಿ ಯಾರು ಸಪೋರ್ಟ್ ಮಾಡಲ್ಲ, ಒಂದ್ ಹೆಣ್ಮಗು ಬೆಳಿತಿದ್ರೆ ಎಲ್ಲ ತುಳಿಯಕ್ಕೆ ನೋಡೋದು, ಎಲ್ರು ಕಾಲು ಎಳಿಯಕ್ಕೆ ನೋಡೋದು, ಬೇಡ ಬಿಟ್ಬಿಡು, ಆರಾಮಾಗಿ ಮದ್ವೆ ಮಾಡ್ಕೊಂಡ್ ಮನೇಲಿ ಇರುವಂತ. ಬಟ್ ನನಗೆ ಈಗ ಹೌಸ್ ವೈಫ್ ತರ ಈಗ ಗಂಡನೇ ಡಿಪೆಂಡ್ ಆಗಿ ಅವ್ರು ದುಡ್ಕೊಂಡ್ ಹಾಕ್ಲಿ, ನಾನು ತಿನ್ಕೊಂಡ್ ಮಲಿರೋಣ ಅಂತ ನಂದು ಆ ಕ್ಯಾರೆಕ್ಟರ್ ಅಲ್ಲ. ನಾನು ಹೊರಗಡೆ ಬರ್ಬೇಕು, ಯಾಕಂದ್ರೆ ನನ್ಗೂ ಒಂದ್ ನೇಮು ಫೇಮು ಅನ್ನೋದಿದೆ. ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಾನು ಚೆನ್ನಾಗಿ ದುಡಿಬೇಕು, ನಾನು ಸಮಾಜದಲ್ಲಿ ಬೆಳಿಬೇಕು, ನಾ ಇನ್ನು ಏನಾದ್ರು ಒಂದ್ ಸಾಧನೆಯನ್ನ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ನನಗಿರುವಂತದ್ದು. ಈಗ ಆ ಮನಸ್ಥಿತಿಗೆ ಕಲ್ಲಾಕುವಂತ ಕೆಲಸ ಈಗ ಎಲ್ರು ಮಾಡ್ತಿದ್ದಾರೆ. ಈಗ ಈ ತರ ಸುದ್ದಿಗಳು ಬಂದಾಗ ಯಾರಾದ್ರೂ ಮೀಡಿಯಾಗೆ ಹೋಗಮ್ಮ ಅಂತ ಹೆಣ್ಮಕ್ಳನ್ನ ಕಳಿಸ್ತಾರ? ಈಗ ಈ ಪರ್ಸ್ಯೂ ಮಾಡ್ತಿರುವಂತ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಅಥವಾ ಇವಾಗ ಆಂಕರ್ಸ್ ಗಳನ್ನ ನಾನು ಆಂಕರ್ ಆಗ್ಬೇಕು ಅಂತ ಹೇಳಿ ಕಲಿತಿರೋರಾಗಿರ್ಬೋದು, ಯಾರಿಗಾದ್ರೂ ಮೀಡಿಯಾಗ್ ಬರ್ಬೇಕು ಅಂತ ಹೇಳಿ ಅನ್ಸುತ್ತಾ ಸಾಗಿಲ್ಲ ಅವ್ರೆ? ಈ ತರ ಎಲ್ಲ ಆದ್ರೆ ಮೀಡಿಯಾದಲ್ಲಿ ಒಂದ್ ಹೆಣ್ಮಗುಗೆ ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತಂದಾಗ, ಯಾವ್ದಾದ್ರು ಹೆಣ್ಮಗು ಮೀಡಿಯಾಗ್ ಬರ್ಬೇಕು, ನನ್ನ ಹೆಸರು ಮಾಡ್ಬೇಕು ಅಂತ ಯಾರಿಗಾದ್ರೂ ಅನ್ಸುತ್ತಾ? ಅಥವಾ ಮನೆಯವ್ರಾದ್ರೂ ಬಿಡ್ತಾರ ಹೇಳಿ? ಈಗ ಮನೆಯಲ್ಲೂ ಕೂಡ ಹಂಗೆ ಇದೆ ಇವಾಗ ಸಿಚುವೇಶನ್. ಇನ್ನೊಂದ್ ತಿಂಗಳಲ್ಲಿ ಮದ್ವೆ ಇದೆ, ಅಷ್ಟ್ರಲ್ಲಿ ನೀವು ಈ ತರ ಎಲ್ಲ ಮಾಡ್ಕೋತಿದ್ದೀರಾ? ಹಳೇದೇನೋ ಆಯ್ತು, ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಮತ್ತೆ ಇನ್ನೊಂದು, ಯಾಕೆ ಈ ತರ ಆಗ್ತಿದೆ, ಏನಾಗ್ತಿದೆ? ಆನಂದ್ ಗುರೂಜಿ ಅವ್ರಿಗೂ ನಿಮ್ಗೂ ಏನ್ ಕ್ಲಾಶ್ ಆಯ್ತು? ನಾನು ಅವ್ರನ್ನ ನೋಡೇ ಇಲ್ಲ ಅಂತಂದಾಗ ಅವ್ರು ಹೇಗೆ ನನ್ ಬಗ್ಗೆ ಹಿಂಗ್ ಅಲಿಗೇಷನ್ ಮಾಡ್ತಾರೆ? ಮನೆಯವರು ಕೇಳ್ತಿರೋದೇ, ನೀನ್ ಅವ್ರನ್ನ ನೋಡಿಲ್ಲ, ಮಾತಾಡ್ಸಿಲ್ಲ ಅಂತ್ಯ, ಮತ್ ಯಾಕೆ ಹಂಗ ಹೇಳ್ತಿದ್ದಾರೆ ಮೀಡಿಯಾದಲ್ಲಿ ಅವ್ರು ಮತ್ತಿನ್ನೊಂದ್ ಏನ್ ಹೇಳಿದಾರೆ, ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಮನೆಯವ್ರು ಎಷ್ಟು ಗಾಬರಿ ಬಿದ್ದಿದ್ದಾರೆ ಗೊತ್ತಾ? ನನಗ್ ಬೇರೆ ಹುಷಾರಿಲ್ಲ, ನನಗ್ ಲೋ BP ಆಗ್ಬಿಟ್ಟಿತ್ತು, ನಾನು ಅಡ್ಮಿಟ್ ಆಗಿ ನಾನು ರೆಸ್ಟ್ ಮಾಡ್ತಿದ್ದೆ ಮನೆಯಲ್ಲಿ. ಒಂದು 5 days ನಾನು ಮನೆಯಲ್ಲೇ ಇದ್ದೆ, ನನಗೆ ಹುಷಾರಿಲ್ದೆ. ನಾನು ಮೊಬೈಲ್ ನ ಸೈಲೆಂಟ್ ಮಾಡಿ ಬೇರೆ ಮಲ್ಕೊಂಡ್ಬಿಟ್ಟಿದೀನಿ. ನನಗೆ ಇದು ಯಾವ್ದು ಆಗಿರೋದು ನನಗೆ ಗೊತ್ತೂ ಇಲ್ಲ. ಅವ್ರು ಫೋನ್ ಮೇಲೆ ಫೋನ್ ಮಾಡಿ ಎಲ್ಲರೂ ಫುಲ್ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದಾರೆ. ಏನಾಗೋಯ್ತು, ಅಪ್ಸ್ಕ್ಯಾಂಡ್ ಅಂತಿದ್ದಾರೆ, ಇಲ್ಲೆಲ್ಲೋ ಇಲ್ಲ ಅಂತಿದ್ದಾರೆ, ಎಲ್ಲೋ ಪೊಲೀಸರು ಹುಡುಕ್ತಿದ್ದಾರೆ ಅಂತಿದ್ದಾರೆ, ಏನಾಗ್ತಿದೆ ಅಂತ ಹೇಳಿ ಅವ್ರಿಗೆ ಎಷ್ಟು ಮೆಂಟಲಿ ಟಾರ್ಚರ್ ಆಗಿದೆ ಗೊತ್ತಾ? ಇವ್ರು ಮಾಡೋ ಒಂದೊಂದು ಈ ತರ ಕಿತಾಪತಿ ಕೆಲಸಗಳಿಗೆ ಬೇರೆಯವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಅವ್ರಿಗೆ ಏನಾದ್ರು ಅಂದ್ರೆ ಎಲ್ಲಿದ್ದಾರೆ ಏನು ಎತ್ತ ಅಂತ ಹೇಳಿ ನಾನು ವ್ಲಾಗ್ಗಳನ್ನ ಕಂಟಿನ್ಯೂಸ್ ಆಗಿ ಬಿಡ್ತಿದ್ದೀನಿ, ನಾನು ರೀಲ್ಸ್ಗಳನ್ನ ಕಂಟಿನ್ಯೂಸ್ ಆಗಿ ಹಾಕ್ತಿದ್ದೀನಿ. ಅದ್ ಯಾವ ಬೇಸ್ ಮೇಲೆ ಹೇಳಿದ್ರು ನಾನು ಅಪ್ಸ್ಕ್ಯಾಂಡ್ ಆಗಿದ್ದೀನಿ ಅಂತ ಅನ್ಬಿಟ್ಟು, ಒಂದಕ್ಕೂ ಯಾವ್ದಕ್ಕೂ ತಲಾ ಬುಡ ಏನೂ ಇಲ್ಲ, ಒಂದ್ ಬೇಸ್ ಇಲ್ಲ. ಸುಮ್ನೆ ಅಲಿಗೇಷನ್ಸ್, ಸುಮ್ನೆ ಮಾತಾಡೋದು, ಸುಮ್ನೆ ಸುದ್ದಿ ಮಾಡೋದು. ಹಿಂಗ್ ಸುಮ್ನೆ ಸುದ್ದಿ ಮಾಡ್ಬೇಕು ಅಂತಂದ್ರೆ ಯಾಕೆ ನ್ಯೂಸ್ ಚಾನೆಲ್ಗಳಿರ್ಬೇಕು? ಯಾಕೆ ಅವ್ರು ನ್ಯೂಸ್ ಚಾನೆಲ್ಗಳು ತಕೊಂಡಿರ್ಬೇಕು? ಯಾಕೆ ಜನ ಟಿವಿ ನೋಡ್ಬೇಕು? ಯಾಕೆ ಜನ ಸುದ್ದಿ ನೋಡ್ಬೇಕು? ದಿವ್ಯ, ಮನುಷ್ಯರು ಅಂದ ಮೇಲೆ ಸವಾಲುಗಳು, ಚಾಲೆಂಜ್ಗಳು ಸಹಜ. ಮರ ಗಿಡ ಕಲ್ಲುಗಳಿಗೆ ಸಮಸ್ಯೆ, ಸವಾಲುಗಳು ಬರೋದಿಲ್ಲ. ಮನುಷ್ಯರು ಅಂದ ಮೇಲೆ ಅವರಿಗೆ ವಿಮರ್ಶೆಗಳಿರ್ತವೆ, ಟೀಕೆಗಳಿರ್ತವೆ, ಸವಾಲುಗಳು ಸಾಮಾನ್ಯ. ಸೊ ನಾವು ಕಂಡ ದಿವ್ಯಾ ವಸಂತ ರಿಯಾಲಿಟಿ ಶೋಗಳಲ್ಲಿ ಚುರುಚುರುಕಾಗಿ ಬಬ್ಲಿಯಾಗಿ ಕಾಣಿಸಿಕೊಳ್ತಾ ಇದ್ದಂತಹ ದಿವ್ಯಾ ವಸಂತ ಗಿಚ್ಚಿಗಿಲಿಗಿಲಿಯಲ್ಲೂ ಕೂಡ ನೀವು ಕಂಟೆಸ್ಟ್ ಮಾಡಿದ್ರಿ. ಅದಾದ ನಂತರ ಯಾಕೆ ನೀವು ರಿಯಾಲಿಟಿ ಶೋನಿಂದ ದೂರ ಇದ್ರಿ ಅಂತ? ಇಲ್ಲ, ಅದಾದ್ಮೇಲೆ ರಿಯಾಲಿಟಿ ಶೋ ಮತ್ತಿನ್ನೊಂದ್ ಮಾಡಿದೆ ನಾನು, ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಅಂತ ಹೇಳಿ ಮಾಡಿದೆ. ಅದಾದ್ಮೇಲೆ ಮತ್ತೆ ಇನ್ಯಾವ್ದು ಇರ್ಲಿಲ್ಲ. ಅದಾದ್ಮೇಲೆ ರಾಜರಾಣಿ, ಅದು ಬೇರೆ ಶೋಸ್ ಗಳೆಲ್ಲ ಬಂತು. ಮತ್ತೆ ಗಿಲಿ ಏನಂದ್ರೆ ಎವ್ರಿ ಸೀಸನ್ ಯಾರು ಬಂದಿರ್ತಾರೆ, ಓದ್ ಸೀಸನ್ ಯಾರಿರ್ತಾರೆ ಅವ್ರನ್ನೇ ತಗೊಳ್ಳಲ್ಲ, ಹೊಸ ಕಂಟೆಸ್ಟೆಂಟ್ಸ್ ಗಳನ್ನ ತಗೋತಿರ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ನನ್ಗೆ ಮೀಡಿಯಾದಲ್ಲೇ ವರ್ಕ್ ಮಾಡ್ಬೇಕು ಅಂತಿತ್ತು, ಆಂಕರಿಂಗ್ ಎಲ್ಲ ಮಾಡ್ಬೇಕಂತಿತ್ತು, ನ್ಯೂಸ್ ಅಲ್ಲೇ ಇರ್ಬೇಕಂತಿತ್ತು. ನಾನು ಅದಕ್ಕೆ ಏನ್ ಮಾಡಿದೆ, ನಾನು ಅಲ್ಲಿಗೂ ಸ್ವಲ್ಪ ಟೈಮ್ ಕೊಟ್ಟು ಇಲ್ಲೂ ಮಾಡ್ತಿದ್ದೆ. ಯಾವ್ದಾದ್ರು ಶೋಸ್ಗಳು ಬಂದಾಗ ಶೋಸ್ಗಳು ಮಾಡ್ತಿದ್ದೆ, ಇಲ್ಲಿ ಆಂಕರಿಂಗ್ ಏನಾದ್ರು ಇದ್ರೆ ಇಲ್ಲಿ ಸುದ್ದಿಗಳನ್ನ ಮಾಡ್ತಿದ್ದೆ, ಇಲ್ಲಿ ನ್ಯೂಸ್ ಆಂಕರಿಂಗ್ ನ ಮಾಡ್ತಿದ್ದೆ. ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಕ್ ಇಷ್ಟ ಇತ್ತು. ನನ್ಗೆ ರಿಯಾಲಿಟಿ ಶೋಗೆ ಹೋಗ್ಬೇಕು, ಅಲ್ಲೇ ಮಾಡ್ಬೇಕು ಅಂತಿರ್ಲಿಲ್ಲ. ಬಟ್ ಈ ಫೀಲ್ಡ್ ಅಲ್ಲೂ ಇರ್ಬೇಕು, ಆ ಫೀಲ್ಡ್ ಅಲ್ಲೂ ಇರ್ಬೇಕು ಅನ್ನೋದಿತ್ತು ನನಗೆ. ಬಟ್ ಹಂಗೆ ಹೋಯ್ತು, ಅಲ್ಲೂ ಶೋಸ್ ಗಳೆಲ್ಲ ಆಯ್ತು. ಬಟ್ ಒಂದೇ ಕಡೆ ನಾವೆಲ್ಲೂ ಅಂದ್ರೆ ರನ್ನಿಂಗ್ ಶೋಸ್ ಬರ್ತಾನೆ ಇರಲ್ಲ ನಮ್ಗೆ. ಎಲ್ಲಾ ಶೋಸ್ಗಳು ನಮ್ಗೆ ಕರ್ಕೊಳಲ್ವಲ್ಲ. ಕೆಲವೊಂದು ಶೋಸ್ ಗಳಿಗೆ ಕರ್ಕೊಂತಾರೆ, ಅವ್ರಿಗೆ ಏನಾದ್ರು ಅಂದ್ರೆ ಅಲ್ಲಿ ಕಂಟೆಂಟ್ ನಾವು ಕೊಡ್ತೀವಿ, ಆ ಶೋಸ್ಗೆ ನಾವ್ ಯೂಸ್ ಆಗ್ತೀವಿ ಆ ಶೋಗೆ ಅಂತಂದ್ರೆ ಕರ್ಕೋತಾರೆ, ಇಲ್ಲ ಅಂತಂದ್ರೆ ಕರ್ಕೊಳಲ್ಲ. ಆತರ ಈಗ ನಾನು ಗಿಲಿಗಿಲಿಗೆ ನಾನು ಆಪ್ಟ್ ಕಂಟೆಂಟ್ ಅಂತ ಅನ್ಸಿತ್ತು, ಅವ್ರಿಗೆ ಕರ್ಕೊಂಡಿದ್ರು. ಅದಾದ್ಮೇಲೆ ಫ್ಯಾಮಿಲಿ ಗ್ಯಾಂಗ್ಸ್ಟರ್ಗೂ ನಾನು ಸ್ವಲ್ಪ ಚೆನ್ನಾಗಿ ಗೇಮ್ಸ್ ಎಲ್ಲ ಆಡ್ತೀನಿ, ನಾನು ಎನರ್ಜೆಟಿಕ್ ಆಗಿರ್ತೀನಿ, ಒಂದು ಡೇರಿಂಗ್ನೆಸ್ ಇದೆ ಅಂತ ಅನ್ಬಿಟ್ಟು ಫ್ಯಾಮಿಲಿ ಗ್ಯಾಂಗ್ಸ್ಟರ್ಗೂ ಕರ್ಕೊಂಡಿದ್ರು. ಅದಾದ್ಮೇಲೆ ಬೇರೆ ಶೋಸ್ಗಳು ನನಗೆ ಸಿಕ್ಕಿಲ್ಲ. ಅದಾದ್ಮೇಲೆ ಒಂದು ಶಾರ್ಟ್ ಮೂವಿ ಮಾಡಿದೆ, ನಂದೇ ಪ್ರೊಡಕ್ಷನ್ ಆಯ್ತು, ನಾನೇ ಶಾರ್ಟ್ ಮೂವೀಸ್ಗಳನ್ನ ಡೈರೆಕ್ಟ್ ಮಾಡ್ತಿದ್ದೆ. ಮತ್ತೆ ಇವೆಂಟ್ಸ್ ಆಂಕರಿಂಗ್ ಎಲ್ಲ ಸಿಕ್ತಿತ್ತು, ಇವೆಂಟ್ಸ್ ಗಳು ಮಾಡ್ತಿದ್ದೆ, ಇವೆಂಟ್ ಹೋಸ್ಟ್ ಮಾಡ್ತಿದ್ದೆ, ಈ ತರದೆಲ್ಲ ಇತ್ತು.
ಬಟ್ ನಂದ್ರೆ ಆಂಕರಿಂಗು ಮಾಡ್ಬೇಕು ಅಲ್ಲೂ ಮಾಡ್ಬೇಕು ಅಂತ ಈ ತರ ಎರಡೂನು ನಾನು ಬ್ಯಾಲೆನ್ಸ್ ಮಾಡ್ಕೋತಿದ್ದೆ. ಒಂದ್ರಲ್ಲೇ ನಾನು ನಿಲ್ತಿರ್ಲಿಲ್ಲ. ನನಗೇನ್ ಗೊತ್ತಾ, ನಾನು ಎಲ್ಲಾ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇರೋದು ನನಗೆ. ಸೊ ಹಂಗಾಗಿ ನನಗೆ ಇದಿಲ್ಲ, ಈ ಕೆಲಸ ನನ್ಗೆ ಶೋಸ್ ಗಳಿಲ್ವಾ, ನಾನು ಬೇರೆ ಏನಾದ್ರು ನೋಡೋದು, ಶೋಸ್ ಇತ್ತ ಶೋಸ್ ನೋಡೋದು, ಇಲ್ಲ ಆಂಕರಿಂಗ್ ಇತ್ತ ಆಂಕರಿಂಗ್ ಮಾಡೋದು, ಈ ತರ ಎಲ್ಲ. ಎಸ್ ದಿವ್ಯಾ, ಈ ಬಗ್ಗೆ ಮಾತನಾಡೋದಕ್ಕೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಚರ್ಚೆಯಾಗ್ತಾ ಇರತಕ್ಕಂತಹ ಆನಂದ್ ಗುರೂಜಿ ಸಾಕಷ್ಟು ಭಕ್ತಾಭಿಮಾನಿಗಳನ್ನ ಇಟ್ಟುಕೊಂಡಿರುವ, ಸರ್ವ ಧರ್ಮದ ಭಕ್ತರನ್ನ ಹೊಂದಿರುವ, ಅತ್ಯಂತ ಖ್ಯಾತಿ ಪಡೆದಿರತಕ್ಕಂತಹ ಆನಂದ್ ಗುರೂಜಿ. ಗುರೂಜಿ ನಮಸ್ತೆ. ನಮಸ್ತೆ. ನಮಸ್ತೆ ರಾಯರೇ. ಗುರೂಜಿ, ಈ ಸಂದರ್ಭದಲ್ಲಿ ಸ್ವತಃ ದಿವ್ಯಾ ವಸಂತ ನಿನ್ನೆ, ಅದು ಅರ್ಥಾತ್ 1.5 ತಿಂಗಳ ಹಿಂದೆ ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಕೇಸು ದಾಖಲಾಗುತ್ತೆ. ಆ ಕೇಸಿನ ಆಧಾರದಲ್ಲಿ A2 ಆರೋಪಿಯಾಗಿರ್ತಕ್ಕಂತಹ ನೀವು ಆರೋಪಿಸುವಂತೆ ದಿವ್ಯಾ ವಸಂತಿಯು ಕೂಡ ನಮ್ಮಲ್ಲಿದ್ದಾರೆ, ಅಂದ್ರೆ ನಮ್ಮ ಲೈವ್ ನಲ್ಲೇ ಇದ್ದಾರೆ. ದಿವ್ಯಾ ವಸಂತೆ ನಿನ್ನೆ ಬಹಿರಂಗವಾದಂತ ಒಂದು ಸವಾಲನ್ನ ಹಾಕ್ತಾರೆ. ನನಗೆ ವೈಯಕ್ತಿಕವಾಗಿ ಆನಂದ್ ಗುರೂಜಿಯ ಮೇಲೆ ದ್ವೇಷ ಇಲ್ಲ, ನನಗೆ ವೈಯಕ್ತಿಕವಾಗಿ ಆನಂದ್ ಗುರೂಜಿ ನನಗೆ ಪರಿಚಯವೂ ಇಲ್ಲ, ನಾನು ಯಾವತ್ತೂ ಯಾವ ಗಳಿಗೆಯಲ್ಲೂ ಅವ್ರ ಜೊತೆ ಫೋನ್ ನಲ್ಲಿ ಮಾತನಾಡಿಲ್ಲ. ಹಾಗಿದ್ರೂ ಕೂಡ ಅವರು ಸುಖಾಸುಮ್ಮನೆ ನನ್ನ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದು ಆ ಹೆಣ್ಣು ಮಗಳ ಒಂದು ನೋವು ಅಥವಾ ಸಂಕಟಮಯ ಮಾತು. ಏನು ಹೇಳ್ತೀರಾ ಈ ಬಗ್ಗೆ? ಬಹಳ ತೂಕವಾದ ಮಾತು. ಮತ್ತೆ ಹೆಣ್ಣು ಮಗಳ ಬಗ್ಗೆ ನೀವಿಟ್ಟಂತ ಒಂದು ಅಭಿಪ್ರಾಯನೂ ಬಹಳ ಒಳ್ಳೇದೇನೆ. ಅದೇ ಆನಂದ್ ಗುರುಜಿಗೂ ಹೆಂಡತಿ ಮಕ್ಳು ಇರ್ತಾರೆ ಅಂತಕ್ಕಂಥದ್ದನ್ನು ತಾವು ಯೋಚನೆ ಮಾಡಬೇಕು, ತಾವು ವಾಸ್ತವದಲ್ಲಿ ಕೂತ್ಕೊಂಡು. ಅದನ್ನೇ ಆರಂಭದಲ್ಲೇ ನಾನು ಹೇಳಿದೆ, ಎತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ. ಅದಕ್ಕೇನೆ ಆನಂದ್ ಗುರುಜಿ ಅವರು ಮಾತ್ರ ದೂಷಣೆ ಮಾಡಿದ್ರು ಅಂತ ಹೇಳ್ತಿದ್ರಿ. ಆನಂದ್ ಗುರುಜಿಗೆ ಹೆಂಡತಿ ಮಕ್ಳು ಇರ್ತಾರೆ, ಅವ್ರು ನೋವು ಪಡ್ತಾ ಇರೋದಿಲ್ಲ. ಆನಂದ್ ಗುರುಜಿಗೆ ಜೈಲೂಟ ಫಿಕ್ಸ್ ಅಂತ ಈ ಯಾವ ದರಿದ್ರ ಬಾಯಿನಲ್ಲಿ ಮಾತಾಡಿದ್ವಿ ಇವಳು ಮಾತಾಡ್ಬೋದ? ಈಗ ಇವಾಗ ನಮಗೆ ಏನ್ ಸುದ್ದಿಯನ್ನ ಕೊಟ್ಟಿರ್ತಾರೆ, ಇವಾಗ ಸಾಹಿಲ್ ಅವ್ರು ಇದಾರಲ್ವಾ, ಅವರು ಆಂಕರ್, ಅವ್ರಿಗೆ ಮಧ್ಯಪ್ರದೇಶ ಸರಿಯಲ್ಲ. ಒಂದ್ ನಿಮಿಷ ದಿವ್ಯಾ ವಸಂತ. ಗುರೂಜಿ, ಈಗ ದಿವ್ಯಾ ವಸಂತ ಏನ್ ಕೇಳ್ತೀರಾ? ಈಗ ಗುರೂಜಿ ಫೋನ್ ನಲ್ಲೇ ಇದ್ದಾರೆ, ಏನ್ ಕೇಳ್ತೀರಿ ಗುರೂಜಿ? ಈಗ ನಾನ್ ನಿಮ್ಮ ಹತ್ರ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದೆ, ಕ್ಲಾರಿಫಿಕೇಶನ್ ಕೊಡಿ ಗುರೂಜಿ. ಮಾಡಿದ್ರಲ್ಲ, ಅದ್ ಹೆಂಗ್ ಮಾಡಿದ್ರಿ ಇವರು? ಕೂತ್ಕೊಂಡು ಮಾತಾಡ್ತಾ ಇದಾರಲ್ಲ ನೋಡಿ. ನೀವು ಫ್ರೀಡಮ್ ಟಿವಿಯಿಂದ ನಮ್ಮನ್ನ ಮಾತಾಡ್ಸಿದ್ದು ಬಹಳ ಸಂತೋಷ. ನಿಮ್ಮ ಚಾನಲ್ಗೆ ನಿಮಗೆ ನಾವು ಗೌರವಿಸ್ತೀವಿ. ಹಾಗೇನೆ ಒಬ್ಬ ಹೆಣ್ಣು ಮಗಳು ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಒಬ್ಬ ಧರ್ಮದ ಗುರುನ ಏನ್ ಸತ್ಯಾಸತ್ಯತೆ ಇದೆ ಅಂತ ಹೇಳಿ ಈ ತರ ನನ್ನ ಬಗ್ಗೆ ಮಾತಾಡಬೇಕು. ದಿವ್ಯಾ, ಗುರೂಜಿ ಅವರಿಗೆ ಜೈಲೂಟ ಫಿಕ್ಸ್ ಮಾತಾಡೋದಾ? ಒಂದ್ ನಿಮಿಷ ಗುರೂಜಿ, ಐ ಆಮ್ ಸಾರಿ. ದಿವ್ಯಾ, ಒಂದು ಗುರೂಜಿಗೆ ಒಂದು ಧರ್ಮದ ಧಾರ್ಮಿಕ ಗುರುಗಳ ಹೆಸರಿನಲ್ಲಿ ಒಂದು ಏನು ಬರಹವನ್ನ ನ್ಯಾಯಾಧೀಶರು ಆರ್ಡರ್ ಬರ್ಕೊಟ್ಟಿದ್ದಾರ. ಗುರೂಜಿಗೆ ಜೈಲು ಫಿಕ್ಸು ಅಂತ ಹೇಳಿ ಒಂದು ಬರಹದ ಮುಖಾಂತರವಾಗಿ ಸುದ್ದಿ ಪ್ರಸಾರ ಮಾಡ್ತೀವಿ, ಅದು ಎಷ್ಟು ಸರಿ ಅಂತ ಹೇಳಿ ಗುರೂಜಿ ಕೇಳ್ತಿದ್ದಾರೆ. ಈಗ ನನಗೆ ಏನ್ ಸುದ್ದಿಯನ್ನ ಕೊಟ್ಟಿದ್ರು, ನನಗೆ ಏನ್ ಸ್ಕ್ರಿಪ್ಟ್ ಅನ್ನ ಕೊಡಿ, ನಾನು ಅದನ್ನ ಆಂಕರಿಂಗ್ ಮಾಡಿದೀನಿ. ಅಥವಾ ನಾನು ಪರ್ಸನಲ್ ಆಗಿ ನಾನು ಕುತ್ಕೊಂಡು ಸ್ಕ್ರಿಪ್ಟ್ ಬರ್ದಿಲ್ಲ, ನಾನು ಪರ್ಸನಲ್ ಆಗಿ ಆನಂದ್ ಗುರೂಜಿ ಅವ್ರನ್ನ ಟಾರ್ಗೆಟ್ ಮಾಡಿಲ್ಲ. ಆನಂದ್ ಗುರೂಜಿ ಮೇಲೆ ಯಾವುದೇ ಆದ ವೈಯಕ್ತಿಕ ದ್ವೇಷನೂ ಇಲ್ಲ. ನಾನು ಆನಂದ್ ಗುರೂಜಿ ಅವ್ರನ್ನ ನೋಡಿಲ್ಲ. ಅದು ಮುಖ್ಯ ಅಲ್ಲ. ನೀನೊಂದು ಹೆಣ್ಣಾಗಿ ಇಡೀ ರಾಜ್ಯದಲ್ಲಿ ಇವತ್ತಿನ ಹೆಣ್ಮಕ್ಳು ಆನಂದ್ ಗುರೂಜಿ ಮೇಲೆ ಇಟ್ಟಿರುವಂತ ಗೌರವದ ಬಗ್ಗೆ ನೀನ್ ಮಾತಾಡೋ ಮಾತು ಸರಿನಾ? ನೀನು ಗುರೂಜಿ ನನಗೇನ್ ಸ್ಕ್ರಿಪ್ಟ್ ಕೊಟ್ಟು ನಾನು ಅದನ್ನ ಮಾತಾಡಿದೀನಿ ಗುರೂಜಿ. ನನಗ್ ಪರ್ಸನಲ್ ಆಗಿ ನಿಮ್ ಬಗ್ಗೆ ನನಗೆ ಯಾವ ದ್ವೇಷನೂ ಇಲ್ಲ. ನನಗೆ ಏನ್ ಕೊಟ್ಟಿರೋ ಅದನ್ನ ಮಾತಾಡಿದೀನಿ. ಇವಾಗ ನಾನ್ ಮಾತಾಡಿದ ಬಗ್ಗೆ ಓದ್ಕೊಂಡ್ಬಂದಿದ್ದೀನಿ ಅಂತ ಹೇಳ್ದಲ್ಲ ಗುರೂಜಿ. ಧರ್ಮದ ಗುರುನ ಅವ್ರು ಏನ್ ಬರ್ಕೊಡ್ತಾರೋ ಅದು ನೀನ್ ಓದ್ಬಿಡೋದೇನಾ? ಗುರೂಜಿ, ಆರಂಭದಲ್ಲಿ ಆಕೆ ಜೊತೆ ನಾನು ಈ ಪ್ರಶ್ನೆಯನ್ನ ಮಾಡಿದಾಗ ಆಕೆ ಬೆಳೆದು ಬಂದ ರೀತಿಯನ್ನ ವಿವರಿಸ್ತಾ ಇದ್ಲು. ನನಗೆ ನಿಜಕ್ಕೂ ಕೂಡ ಇಲ್ಲಿ ಯಾವ ಮುಚ್ಚುಮರೆ ಇಲ್ಲ. ನಾನು ಭಾವುಕನ. ನೀವು ನನಗೆ ಕೊಟ್ಟ ಅವಕಾಶ ನಾನು ತುಂಬಾ ಸಂತೋಷವಾಗಿ ನಾನು ಸ್ವಾಗತಿಸಿದ್ದೀನಿ. ನಿಮ್ಮ ಮುಂದೆ ಏನಿದ್ರು ಈ ಕೋರ್ಟ್ ಹಿರಿಯ ವಕೀಲರಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ನಾನು ಮುಂದೆ ಅವ್ರ ಹತ್ರ ಮಾತಾಡ್ತೀನಿ. ನನ್ನ ಇಡೀ ಕುಟುಂಬ, ನನ್ನ ಹೆಂಡತಿ ಮಕ್ಕಳು ಮನಸ್ಸು ನೋವು ಪಟ್ಟಿರೋದು ಬರೀ ನನ್ನಷ್ಟೇ ಅಲ್ಲ, ನನ್ನ ಭಕ್ತಗಣ ನೋವು ಪಟ್ಟಿದೆ. ಅದಕ್ಕಾಗಿ ನಾನು ಈ ನೋವನ್ನ ನಾನು ಎಲ್ಲಿ ಹೇಳಬೇಕು, ಯಾವ ರೀತಿ ಹೇಳ್ಕೋಬೇಕು ನಾನು ಹೇಳ್ಕೊತಾ ಇದ್ದೀನಿ. ನಿಮಗೆ ಕರೆ ಮಾಡಿದ್ದಕ್ಕಾಗಿ ನಿಮ್ಗೂ ಒಳ್ಳೇದಾಗ್ಲಿ. ಇಲ್ಲ ಗುರೂಜಿ, ಅತ್ಯಂತ ಗೌರವಯುತವಾಗಿ ಹೆಣ್ಮಕ್ಳು ನೀವು ಸ್ವಲ್ಪ ಬುದ್ಧಿ ಹೇಳಿ, ಅಷ್ಟು ಮಾಡಿದ್ರೆ ಸಾಕು. ಗುರೂಜಿ, ನಿಮ್ಮ ಸ್ಪಷ್ಟವಾದ ನಿಲುವುಗಳು ನಮಗೆ ಬೇಕು. ಹಾಗಾಗಿ ನೀವು ಬುದ್ಧಿ ಹೇಳಿ, ನಾವು ಕೇಳ್ತೀವಿ. ಈಗ ನೀವ್ ಹೇಳಿ, ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದ್ನ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ನೀವು.
ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಆನಂದ್ ಗುರೂಜಿ ಸಂಪರ್ಕಕ್ಕೆ ಬಂದಿದ್ರು. ನಿಮ್ಮ ಸ್ಪಷ್ಟವಾದ ನಿಲುವನ್ನು ಉತ್ತರಿಸಬೇಕು. ಇಲ್ಲಿ ನೀವು ಹೇಳಿದಂತೆ ಆರೋಪಿ ಅಕ್ಯೂಸ್ಡ್ ನಂಬರ್ 2, ಆರೋಪಿ 2 ದಿವ್ಯಾ ವಸಂತ ಕೂಡ ನಮ್ಮ ಲೈವ್ನಲ್ಲಿದ್ದಾರೆ, ಮಾತನಾಡಿ ಅಂತ ಹೇಳಿದ್ವಿ. ಅವರು ಕೂಡ ಅವರ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅರ್ಧಕ್ಕೆ ಕಾಲ್ ಡಿಸ್ಕನೆಕ್ಟ್ ಮಾಡು. ಈಗ ಸಾಹಿಲ್ ಅವ್ರೆ, ಈಗ ಆನಂದ್ ಗುರೂಜಿ ಅವ್ರು ಏನ್ ಹೇಳಿದ್ರು ಹೇಳಿ? ಆನಂದ್ ಗುರೂಜಿ ಅವ್ರು ಹೇಳಿದ್ದು ನನಗೆ ಜೈಲ್ ಊಟ ಫಿಕ್ಸ್ ಅಂತ ಹೇಳಿ ಆ ಅಮ್ಮ ಯಾವ ಬಾಯಲ್ಲಿ ಹೇಳಿದ್ರು ಅಂತ. ಅವ್ರಿಗೆ ಇರೋದೇನು ನನ್ನ ಬಗ್ಗೆ ಆ ಅಮ್ಮ ಹಂಗ್ ಮಾತಾಡಿದಾಳಲ್ಲ ಅಂತ ಹೇಳಿ ಅವ್ರಿಗೆ ನನ್ ಮೇಲೆ ಟಾರ್ಗೆಟ್ ಇರೋದು. ಅಂದ್ರೆ ಅವ್ರಂಗ್ ಮಾತಾಡಿದಾರಲ್ವಾ ಅಂತ ಹೇಳಿ ಅವ್ರಿಗೆ ಮನ್ಸಿಗೆ ನೋವಾಗಿದೆ. ಆಯ್ತಪ್ಪ, ಒಪ್ಕೊಳ್ಳೋಣ. ಬಟ್ ನಾನ್ ದುಡ್ಡು ತಗೊಳ್ಳೋದ್ರ ಬಗ್ಗೆ ಅವ್ರು ಯಾಕೆ ಮಾತಾಡ್ಲಿಲ್ಲ? ನಾನ್ ದುಡ್ಡು ಕೇಳಿದೀನಿ ಅಂತ ಅವ್ರು ಆರೋಪ ಮಾಡಿದಾರಲ್ವಾ ಮೀಡಿಯಾಗಳಲ್ಲಿ, ಅದ್ರ ಬಗ್ಗೆ ಯಾಕೆ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿರ್ಲಿಲ್ಲ? ಅವ್ರಿಗೆ ಹೇಳ್ಬೋದಿತ್ತಲ್ಲ, ಹೌದಮ್ಮ ನೀನ್ ಕೇಳಿದ್ದೆ ಅಂತ ಹೇಳ್ಬಿಟ್ಟು ನನ್ಗೆ ಪ್ರೂಫ್ ಕೊಡ್ಬೋದಿತ್ತಲ್ಲ, ಯಾಕೆ ಅದನ್ನ ಮಾಡ್ಲಿಲ್ಲ ಅವರು? ಅವ್ರು ಹೇಳಿದ್ ಒಂದೇ, ಇವ್ರು ನನ್ ಬಗ್ಗೆ ಹಿಂಗ್ ಮಾತಾಡಿದಾರೆ. ಬಟ್ ಈ ಮೀಡಿಯಾಗಳಲ್ಲಿ ಏನ್ ಮಾಡ್ತಿದ್ದಾರೆ, ನಾನ್ ಗ್ಯಾಂಗ್ ಇಟ್ಕೊಂಡು ಅವ್ರ ಹತ್ರ ಸುಲಿಗೆ ಮಾಡಕ್ ಹೋಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿಗೆ ನಿಮ್ಗೆ ಸತ್ಯ ಗೊತ್ತಾಗ್ತಿದ್ಯಲ್ವಾ ಸಾಹಿಲ್ ಅವರೇ? ಏನ್ ಸತ್ಯ, ಯಾವ್ದು ಸತ್ಯ, ಯಾವ್ದು ಸತ್ಯತೆ ಅಂತ? ಇಲ್ಲಿ ಆನಂದ್ ಗುರೂಜಿ ಅವರು ಒಂದು ಮಾತನ್ನ ವೆರಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅವ್ರು ಏನೇ ಬರೆದು ಕೊಟ್ಟರು ನೀವು ಹೇಳಬಹುದಾ ಅಂತ ಹೇಳಿ. ಆದ್ರೆ ಅದು ಅದರದೇ ಆದಂತ ಒಂದು ಚರ್ಚೆಗೆ ಹೋಗುತ್ತೆ. ಆದ್ರೂ ಕೂಡ ಆನಂದ್ ಗುರೂಜಿ ಸ್ವತಃ ಫ್ರೀಡಮ್ ಟಿವಿಯಲ್ಲಿ ದಿವ್ಯಾ ವಸಂತಾಳ ಸವಾಲನ್ನ ಸ್ವೀಕರಿಸಿ ದಿವ್ಯಾ ವಸಂತಾಳ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನ ಅವರು ಮಾಡಲಿಲ್ಲ. ಉತ್ತರಿಸುವಂತಹ ಒಂದು ಸಮಯ ಅವರಲ್ಲಿ ಇಲ್ವೋ ಏನೋ ಗೊತ್ತಿಲ್ಲ. ಆನಂದ್ ಗುರೂಜಿ ಅರ್ಧಕ್ಕೆ ಹೋಗಿದ್ದೆ ವಿಪರ್ಯಾಸ. ಸಮಯ ಇಲ್ಲ ಅಂತಲ್ಲ ಸಾಗಿಲ್ ಅವ್ರೆ, ಸಮಯ ಇಲ್ಲ ಅಂತಲ್ಲ. ನಾನ್ ಕೇಳೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡಕ್ ಆಗಲ್ಲ. ಅದಕ್ಕೆ ಈಗ ಅವರು ನಾನ್ ಮಾತಾಡಿರೋ ಬಗ್ಗೆ ಮಾತಾಡ್ತಿದಾರೆ ಹೊರ್ತು ಅವ್ರು ಮಾಡಿರುವಂತ ಅಲಿಗೇಷನ್ ಬಗ್ಗೆ ಅವ್ರು ಯಾಕೆ ಕ್ಲಾರಿಟಿ ಕೊಡ್ತಿಲ್ಲ? ಅವ್ರು ಹೇಳ್ಬೋದಿತ್ತಲ್ಲ, ಇವಾಗ ಕ್ಲಾರಿಟಿ ಕೊಡ್ಬೋದಿತ್ತಲ್ಲ. ನಾನು ಅವ್ರ ಹತ್ರ ಗ್ಯಾಂಗ್ ಕಟ್ಕೊಂಡು ದುಡ್ಡು ಕೇಳಕ್ಕೆ ಎಲ್ಲೋಗಿದ್ದೆ, ಹೇಗೋಗಿದ್ದೆ, ಯಾವಾಗ ಹೋಗಿದ್ದೆ, ಯಾವ ಕಲರ್ ಡ್ರೆಸ್ ಹಾಕೊಂಡು ಹೋಗಿದ್ದೆ ಅಂತ ಹೇಳ್ಬೋದಿತ್ತಲ್ಲ ಅವ್ರು. ಇವಾಗ ನನ್ನ ಪ್ರಶ್ನೆಯಲ್ಲೂ ಇದ್ದಿದ್ದು ಅದೇ, ಆಕೆ ನಿಮ್ಗೇನಾದ್ರೂ ವೈಯಕ್ತಿಕವಾಗಿ ಗೊತ್ತಾ? ನಿಮ್ಮನ್ನ ಮುಖತಃ ಭೇಟಿಯೂ ಮಾಡಲಿಲ್ಲ, ಫೋನ್ನಲ್ಲೂ ಕೂಡ ಮಾತನಾಡಿಲ್ಲ. ಆದ್ರೆ ಅದಕ್ಕೆ ಯಾವುದೇ ತರಹದ ಉತ್ತರ ಅವರಿಂದ ಇರಲಿಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ಸಾಕಿಲ್ ಅವ್ರೆ, ಯಾವ್ದು ನಿಜ ಯಾವ್ದು ಸುಳ್ಳು, ಮೀಡಿಯಾದಲ್ಲಿ ಯಾವ ಸುದ್ದಿ ಬಂದ್ರೆ ನಂಬೇಕು, ಯಾವ ಸುದ್ದಿ ಬಂದ್ರೆ ನಂಬಾರ್ದು ಅಂತ. ಈಗ ಅವ್ರು ಹೇಳಿದ್ರು, ನಾನು ಅವ್ರಿಗೆ ಆಂಕರಿಂಗ್ ಮಾಡಿರೋದು ಅವ್ರಿಗೆ ಮನಸ್ಸಿಗೆ ನೋವಾಗಿದೆ. ಆಯ್ತಾ, ನನಗೇನ್ ಕೊಟ್ಟಿದ್ದಾರೆ ಸ್ಕ್ರಿಪ್ಟ್, ನಾನು ಅದನ್ನ ಆಂಕರಿಂಗ್ ಮಾಡಿದೀನಿ. ಅದನ್ನ ಮಾಡ್ಬೇಕೋ ಬೇಡ, ಹಂಗ್ ಮಾತಾಡ್ಬೋದಾ, ನೀನ್ ಯೋಚನೆ ಮಾಡ್ಬೇಕಿತ್ತು ಅಂತಂದ್ರೆ ಇಲ್ಲಿ ನಮಗ್ ಸಂಬಳ ಕೊಡೋರು, ನೀವ್ ಹಂಗ್ ಕೊಟ್ಟಾಗ ನಾನು ಮಾತಾಡಲ್ಲ, ನಾನು ಯಾಕೆ ಮಾತಾಡ್ಬೇಕು ಅಂತಾನೆ ನಂಗೆ ಸಂಬಳ ಕೊಡ್ತಾರ ಅವರು. ನಿಮ್ಮನ್ನ ಯಾಕೆ ಇಟ್ಕೊಂಡಿರೋದಿಲ್ಲ? ನಿಮ್ಗೆ ನ್ಯೂಸ್ ಆಂಕರಿಂಗ್ ಮಾಡೋದಕ್ಕೆ ಇಟ್ಕೊಂಡಿರೋದು, ನೀವು ನಿಮಗ್ ಬೇಕಂದಂಗ್ ಮಾಡ್ಕೊಳಕ್ಕೆ ನಾವು ಇಲ್ಲಿ ಕರ್ಸ್ಕೊಂಡ್ ಇಟ್ಕೊಂಡಿದೀವಿ ಅಂತ ಕೇಳಲ್ವಾ? ನಮ್ ಕೆಲ್ಸ ಏನಿದೆ ಅದನ್ನ ನಾವು ಮಾಡ್ತಿದೀವಿ ತಾನೆ. ನನ್ ಕೆಲ್ಸದ ಬಗ್ಗೆ ಅವರು ಇವಾಗ ನಾನ್ ಮಾತಾಡಿರೋದ್ ಬಗ್ಗೆ ಅವ್ರು ಎಲ್ಲಾ ಕಡೆ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿ. ದಿವ್ಯಾ ವಸಂತ ನನ್ ಬಗ್ಗೆ ಹೀಗ್ ಮಾತಾಡಿದಾಳೆ, ಆ ಅಮ್ಮ ಹಿಂಗ್ ಮಾತಾಡ್ಬೋದಾ, ಒಬ್ಬ ಧರ್ಮದ ಗುರುಜಿ ಬಗ್ಗೆ ಹೀಗ್ ಮಾತಾಡ್ಬೋದಾ ಅಂತ ಹೇಳಿ ಅವ್ರು ಪ್ರಶ್ನೆಯನ್ನ ಮಾಡ್ಲಿ. ಎಲ್ಲಾ ಯಾವುದೇ ಮೀಡಿಯಾಗ ಹೋಗಿ ಅವ್ರ ಪ್ರಶ್ನೆಯನ್ನ ಮಾಡ್ಲಿ, ಪರವಾಗಿಲ್ಲ. ಆದ್ರೆ ಗ್ಯಾಂಗ್ ಕಟ್ಕೊಂಡು ನನ್ನ ಹತ್ರ ದುಡ್ಡು ಕೇಳಿದ್ಲು ಅಂತ ಹೇಳಿದ್ರಲ್ಲ, ಅದನ್ನ ನಾನು ಒಪ್ಪಲ್ಲ. ಈಗ ಆನಂದ್ ಗುರುಜಿ ಇವಾಗ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಆ ಸ್ಟೇಟ್ಮೆಂಟ್ ನಾನು ಒಪ್ಕೊಂತೀನಿ. ಆಯ್ತು ಗುರುಜಿ, ನೀವು ಅದ್ ಹೇಳಿದ್ರಲ್ಲ, ನನಗೆ ಏನ್ ಕೊಟ್ಟಿರೋ ಅದನ್ನ ಮಾತನ್ನ ನಾನು ಹೇಳ್ಬೋದು, ಹಿಂಗಿತ್ತು ಹಿಂಗಾಯ್ತು ಅಂತ ಹೇಳ್ಬೋದು. ಬಟ್ ಆನಂದ್ ಗುರುಜಿ ಅವ್ರು ಸುಳ್ಳು ಆರೋಪ ಮಾಡ್ತಿದಾರಲ್ವಾ ನನ್ ಬಗ್ಗೆ, ದುಡ್ಡು ಕೇಳಿದ್ಲು ಅಂತ. ಅದಕ್ಕೆ ಯಾರು ಕ್ಲಾರಿಫಿಕೇಶನ್ ಅನ್ನ ಕೊಡೋದು? ಅದನ್ನ ಯಾರು ಪ್ರೂವ್ ಮಾಡೋದೀಗ? ದಿವ್ಯಾ, ಇದೊಂದೊಂದು ಕ್ಲಾರಿಟಿ ಬೇಕು ನನಗೆ. ಈ ಗ್ಯಾಂಗು ಅಂತ ಹೇಳಿ ಅನೇಕ ವರ್ಷಗಳಿಂದ ನಾವು ಕೇಳ್ಕೊಂಡು ಬಂದಿದ್ದೀವಿ. ಸೊ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಹುಡುಗ ಬಿಟ್ರೆ ಯಾರ್ಯಾರಿದ್ದಾರೆ ನಿಮ್ಮ ಸ್ನೇಹಿತರು, ಹತ್ತಿರದ ನಿಮ್ಮ ಗೆಳೆಯರು ಅಂತ? ಗೆಳೆಯರು ಅಂತಂದ್ರೆ ಈಗ ನನಗಿರೋದ್ ಲಿಮಿಟೆಡ್. ನಾನು ಯಾರ ಜೊತೆಗೂ ನಾನು ಜಾಸ್ತಿ ಸೇರಕ್ ಹೋಗಲ್ಲ. ನಾನು ಕಾಲೇಜ್ ಡೇಸ್ ಇಂದಾನು ಅಷ್ಟೇನೆ. ಈಗ್ಲೂ ನನಗೆ ಫ್ರೆಂಡ್ಸ್ ಗಳಂತಂದ್ರೆ ಬರೀ ಕಾಲ್ ಮಾಡಿ ಮಾತಾಡೋರು ಅಷ್ಟೇ ಇದ್ರೆ, ನಾನು ಸಿಕ್ಕಿ ಗ್ಯಾಂಗ್ ಕಟ್ಕೊಂಡು ಹೋಗಿ ಪಾರ್ಟಿ ಮಾಡೋದು, ಗ್ಯಾಂಗ್ ಕಟ್ಕೊಂಡು ಹೋಗಿ ಲೂಟಿ ಮಾಡೋದು, ಆತರ ಗ್ಯಾಂಗ್ ಗಳು ಯಾವ್ದು ಇಲ್ಲ. ನನಗಿರೋರೆಲ್ಲ ಚಿಕ್ಕ ಪುಟ್ಟ ಫ್ರೆಂಡ್ಸ್ ಗಳು, ನನಗಿಂತ ಏಜ್ ಅಲ್ಲಿ ಕಮ್ಮಿ ಇರೋ ಫ್ರೆಂಡ್ಸ್ ಗಳು. ಆಯ್ತಾ, ನನ್ನ ಸಿಸ್ಟರ್ ಸಿಂಧು ಆಗಿರ್ಬೋದು, ಅಥವಾ ನನ್ಗೆ ನಾನ್ ತುಂಬಾ ಜಾಸ್ತಿ ನನ್ನ ಕಷ್ಟಗಳ ನೋವುಗಳನ್ನ ಹೇಳ್ಕೊಳ್ಳೋದು ನಮ್ಮ ಗೋಪ್ಸ್ ವಿನೋದ್ ಗೊಬ್ರಗಾಲ ಹತ್ರ, ಮತ್ತೆ ನಿಸರ್ಗ, ಇವ್ರಿಷ್ಟೇ ನಂದು ಕ್ಲೋಸೆಸ್ಟ್ ಸರ್ಕಲ್. ಪ್ರಶಾಂತ, ಮತ್ತೆ ಇನ್ನ ಒಂದು ಮಧು, ಈ ತರ ಅಂದ್ರೆ ಒಂದ್ ಸ್ವಲ್ಪ ಜನ. ಮತ್ತೆ ಅದ್ ಬಿಟ್ರೆ ನನ್ನ ಫಿಯಾನ್ಸಿ ಅವ್ರ ಅಣ್ಣ ತಮ್ಮಂದಿರ ಒಂದ್ 8 ಜನ ಇದ್ದಾರೆ. ಆಯ್ತಾ, ನನಗೆ ಎಲ್ಲ ಯಾವಾಗ್ಲೂ ಟೆನ್ಷನ್ ಮಾಡ್ಕೋಬೇಡಿ, ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾನೆ. ಮತ್ತೆ ನನ್ನ ತಮ್ಮ, ನಮ್ಮಮ್ಮ, ನನ್ನ ಹುಡುಗನ್ ಕಡೆ ಫ್ಯಾಮಿಲಿ, ಇವರೇ ಅಷ್ಟೇ ನನಗೆ ಫ್ರೆಂಡ್ಸ್ ಗಳು, ನನ್ಗೆ ಫ್ಯಾಮಿಲಿ ಎಲ್ರು ಅವರೇ.
ಅದು ಬಿಟ್ಟು ನನಗೆ ಪರ್ಸನಲ್ ಆಗಿ ಗ್ಯಾಂಗ್ಗಳು ರೌಡಿಗಳು ಗೊತ್ತು, ಅವ್ರುಗಳು ಗೊತ್ತು, ಅಥವಾ ಸ್ಟಿಂಗ್ ಮಾಡೋರು ಗೊತ್ತು, ಅದ್ ಮಾಡೋರು ಗೊತ್ತು, ಇವ್ರ ಹತ್ರ ದೊಡ್ಡ ಗ್ಯಾಂಗ್ ಇದೆ, ಯಾರು ಇಲ್ಲ ನನ್ ಜೊತೆಗೆ. ನಾನು ಯಾವ ಗ್ಯಾಂಗ್ನು ಕಟ್ಕೊಂಡಿಲ್ಲ, ಅಥವಾ ನನಗೆ ಅಥವಾ ನಿಮ್ ಗ್ಯಾಂಗ್ ಅಥವಾ ನಾನೇನೋ ಗ್ಯಾಂಗ್ ಕಟ್ತಿದ್ದೀನಿ, ಆ ಗ್ಯಾಂಗ್ ಕಟ್ಕೊಳಕ್ಕೆ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಅನ್ನೋದು ಇಲ್ಲ. ಬಟ್ ಇವ್ರು ಯಾಕೆ ಗ್ಯಾಂಗು ಅಂತಾರೆ? ನೀವ್ ಯಾರನ್ನೇ ಆಗಿರ್ಬೋದು, ಯಾರ ನೋಡೋದಿರ್ಬೋದು, ಇವ್ರದೊಂದು ಗ್ಯಾಂಗ್ ಇದೆ ಅಂತ. ಎಲ್ಲಿದೆ ಗ್ಯಾಂಗ್ ಇದ್ರೆ ನೀವ್ ಅದನ್ನ ಪ್ರೂವ್ ಮಾಡಿ ಅಲ್ವಾ? ಅದನ್ನೇ ಕೇಳೋಣ ಅಂತ ಹೇಳಿ ಇವ್ರು ಯಾವ ಗ್ಯಾಂಗ್ ಇಟ್ಕೊಂಡಿದ್ದಾರೆ ಅಂತ ನೀವು ಯಾರಿದ್ದಾರೆ ಅಂತ ಹೇಳಿ ತೋರ್ಸ್ಬೇಕಲ್ವಾ ಅವರು? ಅದೇ ಆನಂದ್ ಗುರೂಜಿ ಅವರಿಗೆ ಮತ್ತೆ ಪ್ರಯತ್ನ ಮಾಡ್ತಾ ಇದೀವಿ, ಅವರು ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ. ಗುರುಜಿ ಮಾತ್ರ ಅದೇನಿದೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಗುರುಜಿ. ಸುಮ್ನೆ ನಮ್ ಫ್ಯಾಮಿಲಿಯಲ್ಲೂ ಕೂಡ ನನಗೆ ಸುಮ್ನೆ ಹಿಂಸೆ ಆಗ್ತಿದೆ. ನೀವೊಂದು ಕರೆಕ್ಟ್ ಆಗಿ ನನಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಬಿಟ್ರೆ ನಾನು ನೆಮ್ಮದಿಯಾಗಾದ್ರೂ ಇರ್ಬೋದು. ದಿವ್ಯಾ, ಇನ್ನೊಂದು, ನಾವು ನಿರಂತರವಾಗಿ ಜೋರಾಗಿ ಮಾತನಾಡ್ತೀವಿ, ಜೊತೆಗೆ ತುಂಬ ಕಿರಿಚ್ಕೊಂಡು ಮಾತನಾಡ್ತೀವಿ ಅನ್ನುವ ಕಾರಣಕ್ಕೆ ನಾವು ಆಡಿರೋ ಮಾತುಗಳೆಲ್ಲವೂ ಸರಿ ಅಂತಲ್ಲ. ಒಂದು ಧಾರ್ಮಿಕ ಮುಖಂಡ ಅಥವಾ ಧಾರ್ಮಿಕ ಧರ್ಮಗುರು, ಆ ಧರ್ಮಗುರುಗೆ ಎಲ್ಲ ಧರ್ಮದ ಭಕ್ತಾದಿಗಳು ಕೂಡ ಇರ್ತಾರೆ, ಸಮಾಜದಲ್ಲಿ ಗುರುತಿಸಿಕೊಂಡಿರ್ತಾರೆ, 10 ಜನರಿಗೆ ಪರಿಚಯ ಇರತಕ್ಕಂಥ ಒಂದು ವ್ಯಕ್ತಿತ್ವ. ಅಂತಹ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವಾಗ ಆ ವ್ಯಕ್ತಿತ್ವಕ್ಕೂ ಹೆಂಡತಿ ಅನ್ನೋದಿರ್ತಾರೆ, ಆಕೆಯೂ ಕೂಡ ಮಹಿಳೆ. ಆ ವ್ಯಕ್ತಿತ್ವಕ್ಕೂ ಮಕ್ಕಳು ಅಂತಿರ್ತಾರೆ, ಆ ಮಕ್ಕಳಲ್ಲೂ ಹೆಣ್ಮಕ್ಳಿರ್ತಾರೆ. ಅದೇ ಅವ್ರು ನನ್ನ ಹತ್ರ ಕೇಳ್ತಾ ಇದ್ದಿದ್ದು. ಈಗ ಮಾತಾಡಿರೋದಕ್ಕೆ ಆನಂದ್ ಗುರೂಜಿ ಅವ್ರಿಗೆ 3 ವರ್ಷ ಜೈಲೂಟ ಫಿಕ್ಸ್ ಈ ತರ ಎಲ್ಲ ಮಾತಾಡಿದೀನಲ್ವಾ, ಅದು ಅವ್ರಿಗೆ ಮನ್ಸಿಗೆ ನೋವಾಗಿದ್ರೆ ನಾನು ಬೇಕಾದ್ರೆ ಕ್ಷಮೆ ಕೇಳ್ತೀನಿ. ಗುರೂಜಿ ನಾನು ಹಂಗ್ ಮಾತಾಡಿರೋದು ನಿಮ್ಗೆ ಬೇಜಾರಾಗಿದ್ರೆ ನನ್ನ ಕ್ಷಮಿಸಿ ಆಯ್ತಾ. ಬಟ್ ನಾನು ಯಾವ್ದು ಪರ್ಸನಲಿ ಆಗಿ ನಾನು ಮಾಡಕ್ ಹೋಗಿಲ್ಲ. ಬಟ್ ಈಗ ನೀವು ಪರ್ಸನಲ್ ಆಗಿ ತಗೊಂಡು ನನ್ ಬಗ್ಗೆ ಇಲ್ಲ ಸಲದಲ್ಲೆಲ್ಲ ಹೇಳ್ತಿದಾರಲ್ಲ, ಅದಕ್ಕೆ ನೀವು ಕ್ಲಾರಿಟಿಯನ್ನ ಕೊಡ್ಬೇಕು. ನೋಡಿ, ಇವಾಗ ನಾನು ಏನ್ ಮಾತಾಡಿದೀನಿ, ನನಗೆ ಏನ್ ಸ್ಕ್ರಿಪ್ಟ್ ಅನ್ನ ಕೊಟ್ಟಿದ್ರು ನಾನು ಅದನ್ನ ಮಾತಾಡಿದೀನಿ. ನಿಮಗ್ ನೋವಾಗುತ್ತೆ, ಅದರಿಂದ ನಿಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ನನಗೆ ಅದು ಮೈಂಡ್ ಅಲ್ಲಿ ಯಾಕಂದ್ರೆ ನಾವ್ ಆಂಕರಿಂಗ್ ಮಾಡ್ಬೇಕಾದ್ರೆ ಅದ್ ಯಾವ್ದು ಬರಲ್ಲ. ಏನ್ ಸುದ್ದಿ ಇರುತ್ತೆ ಅದ್ ಮಾಡ್ಬೇಕನ್ನೋದು ಅಷ್ಟೇ ಮೈಂಡ್ ಅಲ್ಲಿ ಇರುತ್ತೆ, ಅದಷ್ಟೇ ನಾನ್ ಮಾಡಿದೀನಿ. ಅದು ನನ್ ತಪ್ಪಲ್ಲ ಆಯ್ತಾ. ನೀವು ನನ್ ತಪ್ಪು ಏನಿದೆ, ನಂದು ಗ್ಯಾಂಗ್ ಏನಿದೆ ಅದ್ರ ಬಗ್ಗೆ ನೀವು ಕ್ಲಾರಿಟಿಯನ್ನ ಕೊಡಿ ಗುರೂಜಿ, ಅಷ್ಟೇ ಅಲ್ವಾ ಸಾಹಿಲ್ ಅವ್ರೆ. ಇವಾಗ ನನ್ ಮಾತಿಂದ ಅವ್ರ ಮನ್ಸಿಗೆ ನೋವಾಗಿದ್ರೆ ಆಯ್ತು, ಕ್ಷಮೆ ಕೇಳೋಣ. ಕ್ಷಮೆ ಕೇಳಿದ್ರಲ್ಲಿ ಏನೂ ತಪ್ಪಾಗಲ್ಲ. ಬಟ್ ಹಾಗೆ ಗುರೂಜಿ ಅವರು ಕೂಡ ನಾನ್ ಏನ್ ಮಾಡಿದೀನಿ, ನಂದು ಏನ್ ಗ್ಯಾಂಗ್ ಇದೆ ಅದನ್ನ ತೋರಿಸ್ಬೇಕು ಗುರೂಜಿ ಅವರು, ಅಷ್ಟೇ. ಹೆಣ್ಣನ್ನ ನಾವು ಕ್ಷಮೆಯ ಧರಿತ್ರಿ ಅಂತೇಳಿ ಸಾಕಷ್ಟು ಸುದ್ದಿಗಳಲ್ಲಿ ವ್ಯಾಖ್ಯಾನ ಮಾಡ್ತೀವಿ. ಅದಕ್ಕೆ ಜೀವಂತ ಸಾಕ್ಷಿ ದಿವ್ಯಾ ವಸಂತಳಿಂದ ಫ್ರೀಡಮ್ ಟಿವಿಗೆ ಆಗಬೇಕಾಗಿದ್ದು ಏನೂ ಇಲ್ಲ, ಆಕೆಗೂ ನಮಗೂ ಯಾವುದೇ ಸಂಬಂಧವೂ ಇಲ್ಲ. ಆದರೆ ಒಂದು ಘಟನೆ ನಡೆದಾಗ ಆ ಘಟನೆಯ ಹಿಂದೆ 2 ತರಹದ ಕಥೆಗಳಿರ್ತವೆ. ಆ ಕಥೆಗಳು ಏನು ಅನ್ನೋದು ಜನರಿಗೆ ಅರ್ಥ ಆಗಬೇಕು. ಸತ್ಯ ಅಸ್ಪಷ್ಟ ಆಗಬಾರ್ದು, ಸುಳ್ಳು ಸ್ಪಷ್ಟ ಆಗಬಾರ್ದು. ಈ ಒಂದು ಕಾರಣಕ್ಕೋಸ್ಕರ ಇವತ್ತು ಫ್ರೀಡಮ್ ಟಿವಿ ಪ್ರಯತ್ನ ಮಾಡ್ತು. ಈ ಹೆಣ್ಣು ಮಗಳು ಆಕೆಯ ಜೊತೆ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಗುರೂಜಿಯ ವ್ಯಕ್ತಿತ್ವಕ್ಕೇನಾದರೂ ಘಾಸಿಯಾಗಿದ್ರೆ, ಗುರೂಜಿಯ ಕುಟುಂಬಕ್ಕೇನಾದರೂ ಮಾನಸಿಕ ಆಘಾತ ಆಗಿದ್ರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಎನ್ನುವಂಥ ಆ ಕ್ಷಮೆಯ ಗುಣ ಇದೆಯಲ್ಲ, ನಿಜಕ್ಕೂ ಕೂಡ ಫ್ರೀಡಮ್ ಟಿವಿ ಸುದ್ದಿ ಮಾಡೋದಕ್ಕೆ ಇದೊಂದು ಸಾರ್ಥಕತೆ. ಒಂದು ಹೆಣ್ಣು ಮಗಳು ತಾನು ಮಾತನಾಡಿದ್ರಿಂದ ಅವರ ಮನಸ್ಸಿಗೇನಾದರೂ ನೋವಾಗಿದ್ರೆ ಅದಕ್ಕೆ ಕ್ಷಮಿಸಿ ಅಂತೇಳಿ ಬಹಿರಂಗವಾಗಿ ಕೇಳೋದಿದೆಯಲ್ಲ, ಅದು ಸುಲಭದ ವಿಚಾರವಲ್ಲ. ಆಕೆಯ ಮನಸ್ಸು ಒಪ್ಪಬೇಕು. ಆಕೆಯ ಮನಸ್ಸು ಒಪ್ಪಿದ ನಂತರ ನಾಲಿಗೆಯಿಂದ ಬರುವಂತಹದ್ದು. ಸೊ ದಿವ್ಯಾ ವಸಂತಾಳ ಮನಸ್ಸು ಒಪ್ಪಿದೆ. ಹಾಗಾಗಿನೇ ಹೆಣ್ಣು ಮಕ್ಕಳನ್ನ ಕ್ಷಮೆಯ ಧರಿತ್ರಿ ಅಂತ ಕರಿತೀವಿ, ಸಹನಾ ಮೂರ್ತಿ ಅಂತ ಕರಿತೀವಿ. ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಹೆಣ್ಣನ್ನು ನಾವು ವ್ಯಾಖ್ಯಾನಿಸ್ತೀವಿ. ಸೊ ಈ ಒಂದು ಪ್ರಕರಣದಲ್ಲಿ ಆನಂದ್ ಗುರೂಜಿಗೆ ನಿರಂತರವಾದಂತಹ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಅವರು ಸುದೀರ್ಘವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ತಯಾರಿಲ್ಲ. ಜನರಿಗೆ ಅರ್ಥ ಆಗಬೇಕಲ್ಲ ಏನೇನಾಗಿದೆ ಏನೇನಾಗಿಲ್ಲ ಅಂತ ಹೇಳಿ. ಇನ್ನು ನಾವು ಕಟ್ಟ ಕಡೆಯ ಘಳಿಗೆಯಲ್ಲಿದ್ದೀವಿ. ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಿದೆ. ದಿವ್ಯಾ ವಸಂತ, ಮದುವೆಗೆ ಒಂದಷ್ಟು ದಿವಸಗಳು ಮಾತ್ರ ಬಾಕಿ ಇದೆ. ಮನುಷ್ಯ ಅಂದ ಮೇಲೆ ಕಷ್ಟ ಸಹಜಾರಿ. 4 ಜನ 4 ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಒಬ್ಬರು ಎಡವಿ ಬಿದ್ದಾಗ ಆಳುಗೊಬ್ಬ ಕಲ್ಲೆತ್ಕೊಂಡು ಹಾಕುವಂತಹದ್ದು ಸಹಜ. ಅದರಲ್ಲೂ ಕೂಡ ಈ ಕಲಿಯುಗದಲ್ಲಿ ಸರ್ವೇ ಸಾಮಾನ್ಯ. ಅದಕ್ಕೆಲ್ಲ ಭಯಪಡಬೇಕು ಅಂತೇನೂ ಇಲ್ಲ. ಸೊ ನೀವು ನಿಮ್ಮ ಮದುವೆಯ ಬಗ್ಗೆ, ಜೊತೆಗೆ ನಿಮ್ಮಂತೆಯೇ ಸಾಕಷ್ಟು ಹೆಣ್ಣು ಮಕ್ಕಳು ಆಂಕರ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ, ಅವರಿಗೆ ನೀವು ಕಳುಹಿಸುವಂತಹ ಸಂದೇಶ ಅತ್ಯಂತ ಪ್ರಮುಖವಾಗುತ್ತೆ. ಸೊ ಏನು ಹೇಳ್ತೀರಾ ದಿವ್ಯಾ? ಇಲ್ಲ, ಯಾರ್ಯಾರು ಆಂಕರ್ಸ್ ಗಳು ನಾವ್ ಆಗ್ಬೇಕು ಅಂತ ಹೇಳಿ ಮೀಡಿಯಾಗ್ ಬರ್ಬೇಕು ಅಂತ ಹೇಳಿ ತಯಾರಿ ಮಾಡ್ತಿರ್ತಾರಲ್ಲ, ಅವ್ರಿಗೆ ನಾನು ಹೇಳ್ತಿರುವಂತದ್ದು, ನೀವು ಡೇರಿಂಗ್ ಆಗಿ ನಾವ್ ಯಾರಿಗೂ ಹೆದ್ರಲ್ಲ,
ಅಂತ ನಿಮ್ಮ ಮನಸ್ಥಿತಿಯನ್ನ ಮಾಡ್ಕೊಂಡು ನೀವು ಅವಾಗ ಎಂಟ್ರಿಯನ್ನ ಕೊಡಿ ಫೀಲ್ಡ್ಗೆ. ಇಲ್ಲ ಅಂತಂದ್ರೆ ನೀವು ಅವ್ರು ಹೇಳಿದನ್ನೆಲ್ಲ ಕೇಳ್ಕೊಂಡು ಅಥವಾ ನೀವು ಭಯ ಪಟ್ಕೊಂಡು ಅಥವಾ ನೀವು ಯಾರೋ ಏನೋ ಅಂತಾರೆ ಅಂತ ಎದ್ರುಕೊಂಡಿದ್ರೆ ನೀವು ಇಲ್ಲಿ ಬೆಳೆಯಕ್ಕಾಗಲ್ಲ. ನೀವ್ ಯಾವಾಗ ನೀವು ಧೈರ್ಯವಾಗಿ ನಿಂತ್ಕೋತೀರಾ ಅವಾಗ ನೀವು ಮೀಡಿಯಾದಲ್ಲಿ ಏನಾದ್ರು ಹೆಸರು ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಿಮ್ನ ಕಾಲೆಳ್ದು ಬೀಳ್ಸೋರೆ ಜಾಸ್ತಿ ಜನ ಇರ್ತಾರೆ, ನಿಮ್ಮ ಬೆಳೆಯಕ್ ಯಾರು ಬಿಡಲ್ಲ. ಮೀಡಿಯಾದಲ್ಲಿ ಒಂದ್ ಹೆಣ್ಣು ಮಗಳು ಬೆಳೆಯೋದಿದೆಯಲ್ಲ ಅದು ತುಂಬಾ ಕಷ್ಟ ಇದೆ. ನೀವು ಬೆಳಿಬೇಕು ಅಂತ ಬಂದ್ರೆ ನೀವು ಎಲ್ಲದನ್ನು ಕೂಡ ನಾನು ಫೇಸ್ ಮಾಡ್ತೀನಿ ಅಂತ ಇದ್ರೆ ನೀವು ಮೀಡಿಯಾಗ್ ಬರ್ಬೇಕು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಮತ್ತೆ ನಾನು ಆನಂದ್ ಗುರೂಜಿ ಅವ್ರಿಗೂ ಕೂಡ ನಾನು ಹೇಳ್ದೆ, ಗುರೂಜಿ ನಿಮ್ ಮನ್ಸಿಗೆ ನೋವಾಗಿದ್ರೆ ನನ್ನ ಕ್ಷಮಿಸಿ ನಾನು ಮಾತಾಡಿರೋ ಮಾತುಗಳಿಂದ, ಬಟ್ ನೀವೊಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ಬೇಕು ಗುರೂಜಿ ಅಂತ ಕೇಳಿದೀನಿ. ಆ ಕ್ಲಾರಿಫಿಕೇಶನ್ ಅನ್ನ ಆನಂದ್ ಗುರೂಜಿ ಅವರು ಕೊಡ್ಲೇಬೇಕು. ನಂದು ಯಾವ ಗ್ಯಾಂಗ್ ಇದೆ, ನಾನು ಯಾವ ಗ್ಯಾಂಗ್ ಕರ್ಕೊಂಡು ಹೋಗಿದ್ದೆ, ನಾನು ಯಾವ ಬಟ್ಟೆ ಹಾಕೊಂಡು ಹೋಗಿದ್ದೆ, ಎಲ್ಲ ಹೋದೆ, ಯಾವಾಗ ಕೇಳ್ದೆ, ಅವಾಗ ಯಾರ್ಯಾರು ಇದ್ರು ಅಂತ ಆನಂದ್ ಗುರೂಜಿ ಅವರು ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡದೆ ನನಗೆ ಇದು ಸಮಾಧಾನ ಆಗಲ್ಲ. ಸಾಹಿಲ್ ಅವರೇ, ನಂಗೆ ತುಂಬಾ ಖುಷಿ ಆಯ್ತು ನೀವು ಇವತ್ತು ಆನಂದ್ ಗುರೂಜಿ ಅವ್ರ ಹತ್ರ ಅಷ್ಟಾದ್ರೂ ಮಾತಾಡ್ಸಿದ್ರೆ ನನಗೊಂದು ಕ್ಲಾರಿಫಿಕೇಶನ್ ಸಿಕ್ತು. ಆಯ್ತಾ, ಆನಂದ್ ಗುರೂಜಿ ಅವರು ಯಾಕೆ ನನ್ನ ಬಗ್ಗೆ ಹೀಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ನಾನು ಅವ್ರ ಬಗ್ಗೆ ಏನ್ ಮಾತಾಡಿದೀನಿ ಅದಕ್ಕೆ ಅವರು ಕೋಪ ಮಾಡ್ಕೊಂಡು ಈ ತರ ಮೀಡಿಯಾಗಳಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ, ಸುಳ್ಳನ್ನ ಹಬ್ಬಿಸ್ತಿದ್ದಾರೆ, ನನ್ನ ಹತ್ರ ದುಡ್ಡು ಕೇಳಿದ್ರು ಅಂತ ಹೇಳಿ. ಬಟ್ ಆಕ್ಚುಲಿ ನಾನು ಕೇಳಿಲ್ಲ. ಬಟ್ ಅವ್ರಿಗೆ ಏನಿದೆ, ನಾನು ಅವ್ರ ಬಗ್ಗೆ ಮಾತಾಡಿದೀನಿ ಅನ್ನೋದು ಒಂದೇ ಒಂದು ರೀಸನ್ಗೆ ಅವ್ರು ಈ ರೀತಿಯಾಗಿ ಮಾಡ್ತಿದಾರೆ ಅನ್ನೋದು ನನಗೆ ಕನ್ಫರ್ಮ್ ಆಗಿದೆ. ಬಟ್ ನನಗೆ ಅದೊಂದು ಖುಷಿ ಆಯ್ತು. ನನಗೆ ಇವಾಗ ಲೈವ್ ಫ್ರೀಡಮ್ ಟಿವಿಗೆ ಲೈವ್ ಬಂದಿದ್ರಿಂದ ನನ್ಗೆ ಅದೊಂದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸಾಹಿಲ್ ಅವರೇ. ಇನ್ನು ಕೊನೆಯದಾಗಿ ದಿವ್ಯಾ, ಇನ್ನು ನಿಮ್ಮ ಮನೆಯವರಿಗೂ ನಿಮ್ಮ ಹುಡುಗನಿಗೂ ಫಿಯಾನ್ಸಿಗೆ ಏನಾದ್ರೂ ಈ ವಿಚಾರದಲ್ಲಿ ನೋವಾಗಿದ್ರೆ ಏನ್ ಹೇಳ್ತಾರೆ ಈ ವೇದಿಕೆಯಿಂದ ಅಂತ? ಇಲ್ಲ, ಅವರು ಆದ್ರೆ ಫ್ಯಾಮಿಲಿ ಅವ್ರಿಗೆ ನಾನು ನಿನ್ನೆಯಿಂದಾನು ಹೇಳ್ತಿದ್ದೀನಿ, ನಾನು ಏನು ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿದ್ರೆ ಬೇಕಾದ್ರೆ ಅದು ದೇವ್ರು ನೋಡ್ಕೊಳ್ಳಿ, ನಾನು ತಪ್ಪೇ ಮಾಡಿಲ್ಲ. ನಾನ್ ತಪ್ಪು ಮಾಡಿಲ್ಲ ಅಂತ ಅಂದಾಗ ಅದು ನಾನು ಪ್ರೂವ್ ಮಾಡ್ಕೋತೀನಿ. ನಂದ್ ಏನೂ ತಪ್ಪಿಲ್ಲ ಅಂತೇಳಿ ನಿಮ್ಗೆಲ್ರಿಗೂ ನಾನು ತೋರಿಸ್ತೀನಿ ಅಂತ ಹೇಳಿ ಅವ್ರಿಗೆ ಭರವಸೆಯನ್ನ ಕೊಟ್ಟಿದ್ದೀನಿ. ಹಾಗೆ ನನ್ನ ಫಿಯಾನ್ಸಿ ಅವನ್ಗೂ ಕೂಡ ಎಲ್ಲಾ ಗೊತ್ತು ನನ್ ಬಗ್ಗೆ. ಅವ್ನ್ ನಿನ್ನೆಯಿಂದನೂ ಫುಲ್ ಕೋಪ ಮಾಡ್ಕೊಂಡು ನಾನು ಅವ್ರಿಗೆ ಹಂಗ್ ಬೈತೀನಿ ಹಂಗ್ ಮಾಡ್ತೀನಿ ಅಂತಿದ್ದ. ಬಟ್ ಅದೆಲ್ಲ ಯಾವ್ದು ಬೇಡ, ಒಂದು ಸ್ಮೂತ್ ವೇಲ್ ಹೋಗೋಣ, ಒಂದು ಗುಡ್ ವೇಲ್ ಹೋಗೋಣ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅವನ್ಗೂ ಕೂಡ ಹೇಳಿದ್ದೀನಿ. ಈಗ ಅವರು ಕಾಲ್ ಮಾಡ್ತಿದಾರೆ, ಏನಾಯ್ತು ಹೇಗಾಯ್ತು ಏನು ಅಂತೆಲ್ಲ ಕೇಳೋದಕ್ಕೆ. ಎಲ್ರು ಕೂಡ ನಾನು ಅದೇ ಹೇಳಿರೋದು, ನಾನು ಅವ್ರ ಫ್ಯಾಮಿಲಿಗಾಗಿರ್ಬೋದು, ನನ್ನ ಫ್ಯಾಮಿಲಿಗಾಗಿರ್ಬೋದು, ನನ್ನ ಹುಡುಗಂಗ್ ನನ್ ಬಗ್ಗೆ ನಂಬಿಕೆ ಇದೆ ಆಯ್ತಾ. ಬಟ್ ಫ್ಯಾಮಿಲಿಗಳಿಗೆ ನಾನು ಹೇಳಿರೋದಿದೆ, ನಂದ್ ಏನೂ ತಪ್ಪಿಲ್ಲ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಏನೂ ಆಗಲ್ಲ, ಆರಾಮಾಗಿರಿ ಅಂತ ನಾನು ಎಲ್ರಿಗೂ ಹೇಳಿದೀನಿ. ಈಗ್ಲೂ ಅದೇ ಹೇಳೋದು, ನಂದು ಏನೂ ತಪ್ಪಿಲ್ಲ, ನಾನು ಏನೂ ತಪ್ಪನ್ ಮಾಡಿಲ್ಲ, ನಾನು ಅದನ್ನ ಪ್ರೂವ್ ಮಾಡೇ ಮಾಡ್ತೀನಿ. ಈಗ್ಲೂ ಅರ್ಧಕ್ಕರ್ಧ ಅದು ಪ್ರೂವ್ ಆಗೋಗ್ಬಿಟ್ಟಿದೆ ಫ್ರೀಡಮ್ ಟಿವಿಯಿಂದ. ಇನ್ನು ಮುಖಾಮುಖಿ ಬರ್ಲಿ ಆನಂದ್ ಗುರೂಜಿ ಅವ್ರನ್ನ ಡೈರೆಕ್ಟ್ ಆಗಿ ನೋಡೋ ಭಾಗ್ಯ ಆದ್ರೂ ಸಿಗ್ಲಿ ಅಂತ ಹೇಳಿ ನನಗೆ ಅನಿಸ್ತಿದೆ. ಅದೊಂದು ಭಾಗ್ಯವನ್ನ ಆನಂದ್ ಗುರೂಜಿ ಅವ್ರು ಕೊಟ್ಬಿಟ್ರೆ ಕಂಪ್ಲೀಟ್ ಆಗಿ ಏನೇನಿದೆ ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿರ್ಬೋದು, ಖುಷಿಯಾಗಿರೋಣ. ಗುರೂಜಿ ಅವರೇ, ಇವಾಗ ನಿಮ್ಗೂ ಒಂದ್ ಲೈಫ್ ಇದೆ, ನನಗೂ ಒಂದ್ ಲೈಫ್ ಇದೆ. ಹಿಂಗೆ ಮಾಡ್ಕೊಂಡೋದ್ರೆ ಯಾರು ಕೂಡ ಚೆನ್ನಾಗಿರಕ್ಕಾಗಲ್ಲ. ಈ ತರ ಲೈಫು ಬೇಡವೇ ಬೇಡ. ಎದುರುಗಡೆ ಕುತ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋಣ ಅಷ್ಟೇ. ಥ್ಯಾಂಕ್ ಯು ದಿವ್ಯಾ ವಸಂತ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಫ್ರೀಡಮ್ ಟಿವಿಯ ಜೊತೆ ಲೈವ್ ಆಗಿ ಜಾಯ್ನ್ ಆದ್ರಿ. ಜೊತೆಗೆ ಪಾರಿವಾಳದ ಗುಂಪಿಗೆ ಈ ಸಮಾಜ ಬೆಕ್ಕನ್ನ ಬಿಟ್ಟು ಹೆದರಿಸುತ್ತೆ. ಹೆಣ್ಣಾದ ಮಾತ್ರಕ್ಕೆ ಹೆದರಿಕೊಂಡು ಹೋಗೋದಲ್ಲ, ಎಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸಬೇಕು. ಜೀವನದಲ್ಲಿ ತಪ್ಪು ಮಾಡಬೇಡಿ, ಕಾನೂನಿನ ಅರಿವು ನಿಮಗಿರಲಿ, ನಿಮ್ಮಿಂದ ತಪ್ಪಾಗಬಾರ್ದು. ಜೊತೆಗೆ ಪಾಪ ಹೆಣ್ಣುಮಕ್ಕಳು ಟಿವಿ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಬೇಕು ಅನ್ನೋ ಆಸೆ ಗಂಡು ಮಕ್ಕಳಿಗಿಂತ ಹೆಣ್ಣುಮಕ್ಕಳಿಗೆ ಯಥೇಚ್ಛವಾಗಿರುತ್ತೆ. ಹಾಗಾಗಿ ಮಾಧ್ಯಮದ ಪ್ರಾಥಮಿಕ ವಿಚಾರವನ್ನು ಕಲಿತುಕೊಂಡು ಮಾಧ್ಯಮಕ್ಕೆ ಬಂದು ಒಂದಷ್ಟು ವರ್ಷ ಕೆಲಸ ಮಾಡಿ, ಅದಾದ ನಂತರ ಆಕೆ ತಪ್ಪು ಮಾಡಿದಾಳೋ ತಪ್ಪು ಮಾಡಿಲ್ವೋ ಆ ವಿಚಾರದಲ್ಲಿ ನಾನು ಚರ್ಚೆ ಮಾಡ್ತಾ ಇಲ್ಲ. ತಪ್ಪು ಅಥವಾ ನಿಜ ಅಥವಾ ಸರಿ ಇವೆಲ್ಲವೂ ಕೂಡ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ, ಕಾನೂನು ಪ್ರಕಾರ ಅದು ನಡೆಯುತ್ತೆ. ಆ ಒಂದು ಪ್ರಾಸೆಸ್, ಆ ಪ್ರಾಸೆಸ್ ಬಗ್ಗೆ ಮಾತನಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಒಂದು ಹೆಣ್ಣು ಮಗಳು ಎಡವಿ ಬಿದ್ದಾಗ ಆಳಿಗೊಬ್ಬ ಕಲ್ಲ ಎತ್ತಿ ಹೊಡೆಯುವಂತಹದ್ದು ಅದು ಸರಿಯಲ್ಲ. ಸಮಾಜ ಹೆಣ್ಣನ್ನು ಗಮನಿಸುವ ರೀತಿ, ಹೆಣ್ಣಿನ ಕೆಲ ಸೂಕ್ಷ್ಮ ವಿಚಾರಗಳನ್ನು ಬಹಿರಂಗಪಡಿಸುವಂತಹ ರೀತಿ, ಆಕೆಯ ಕೌಟುಂಬಿಕ ವಿಚಾರದಲ್ಲಿ ಏನಾದರೂ ಯೋಚನೆ ಮಾಡ್ತೀರಾ? ನಾಳೆ ದಿನ ಮದುವೆಯಾಗುವಂಥ ಹುಡುಗ ಏನಂತ ಅನ್ಕೋಬಹುದು, ಈಕೆಗಾಗುವಂಥ ಆಘಾತ, ಈಕೆ ಅನುಭವಿಸಬಹುದಾದಂತಹ ನೋವು, ಈಕೆಗೆ ಎದುರಾಗಬಹುದಾದಂತಹ ಸವಾಲುಗಳು, ಈ ಬಗ್ಗೆಯೂ ಕೂಡ ಸಮಾಜ ಎಚ್ಚರದಿಂದ ಯೋಚಿಸಬೇಕು ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ. ಎಸ್, ಇಷ್ಟೊತ್ತು ಫ್ರೀಡಮ್ ಟಿವಿಯ ಜೊತೆ ಆನಂದ್ ಗುರೂಜಿ ಕೂಡ ಮಾತನಾಡಿದ್ರು, ಅವರಿಗೂ ಕೂಡ ಧನ್ಯವಾದ. ಜೊತೆಗೆ ದಿವ್ಯಾ ವಸಂತ ಕೂಡ ಲೈವ್ ಆಗಿದ್ರು, ಅವರಿಗೂ ಕೂಡ ಧನ್ಯವಾದನ್ನ
ಅರ್ಪಿಸುತ್ತಾ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.